ಊರು ಕಾರ್ಕಳದಲ್ಲಿ ಆಡಿ ಓದಿ ಬೆಳೆದ ಹೆಣ್ಣು ಮಗಳೋರ್ವಳು ಭಾರತ ಸ್ವಾತಂತ್ರ್ಯ ಪಡೆಯುವ ಸಂಭ್ರಮಾಚರಣೆಯಲ್ಲಿದ್ದಾಗ ವೈದ್ಯಕೀಯ ಶಿಕ್ಷಣವನ್ನು ಪೂರೈಸಿ 1948ರಲ್ಲಿ ಅಂದಿನ ಮದ್ರಾಸ್ ಸರಕಾರದಿಂದ ವೈದ್ಯೆಯಾಗಿ ನೇಮಕಗೊಂಡು ಸಾವಿರಾರು ರೋಗಿಗಳಿಗೆ ಭಗವಂತನಾಗಿ ಶುಶ್ರೂಷೆ ಮಾಡಿದ್ದರು. ಕಾರ್ಕಳದ ಪ್ರಥಮ ಮಹಿಳಾ ವೈದ್ಯೆ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿ MBBS MD ಯವರು ಇಂತಹ ಅತ್ಯಪೂರ್ವ ಸಾಧನೆಯನ್ನು ಮಾಡಿದ್ದ ಸಾಧಕಿ. ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಮರೀಚಿಕೆಯಾಗಿದ್ದಂತಹ ಕಾಲಘಟ್ಟದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಅವರು ಸಲ್ಲಿಸಿದ ಸೇವೆ ಸ್ತುತ್ಯರ್ಹವಾದುದು. ಅಭಿಮಾನದಿಂದ ಅಭಿನಂದನೆಯನ್ನು ಸಲ್ಲಿಸಲು ಅರ್ಹವಾದುದು. ತಮ್ಮ ಮುಂದಿನ ವೃತ್ತಿ ಜೀವನವನ್ನು ಆಂಧ್ರ ಪ್ರದೇಶದಲ್ಲಿ ಮುಂದುವರೆಸಿ ಅಲ್ಲಿಯೇ ನೆಲೆ ನಿಂತರೂ ಕೂಡ ಅಮ್ಮನೆಂಬ ತಾಯಿ ಬೇರಿನ ಆಸರೆಯಲ್ಲಿ ಬೆಳೆದಂತಹ ಅವರ ಮಕ್ಕಳು ಅಮ್ಮನ ಪಾದಸ್ಪರ್ಶವಿರುವ ಬಾಲ್ಯದ ಮಧುರ ನೆನಪುಗಳಿರುವ ಕಾರ್ಕಳವನ್ನು ಇಂದಿಗೂ ಮರೆತಿಲ್ಲ. ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರು ವಿದ್ಯಾರ್ಜನೆಗೈದಂತಹ ಬೋರ್ಡ್ ಹೈಸ್ಕೂಲ್ ಎಂದೇ ಪ್ರಸಿದ್ಧವಾಗಿರುವಂತಹ ಸರಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳದ ಸವಿನೆನಪಿನೊಂದಿಗೆ ಅಲ್ಲಿ ವಿದ್ಯಾಭ್ಯಾಸ ಪಡೆದು ಶೈಕ್ಷಣಿಕವಾಗಿ ಅತ್ಯುತ್ತಮವಾದ ಸಾಧನೆಗೈದಂತಹ ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಮ್ಮನ ಹೆಸರಿನಲ್ಲಿ ನಗದು ಪುರಸ್ಕಾರ ನೀಡುವ ಸತ್ಕಾರ್ಯವನ್ನು ಅವರ ಸುಪುತ್ರಿ ಶ್ರೀಮತಿ ಕೆ ರತ್ನಪ್ರಭಾ ಇವರು ಮುಂದುವರಿಸಿಕೊಂಡು ಬಂದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯೇ ಹೌದು. ಈ ಬಾರಿ ಇನ್ನೂ ವಿಶೇಷ. ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಜನ್ಮ ಶತಾಬ್ದಿ. ಇದು ಅಭಿಮಾನದ ಅಭಿನಂದನೀಯ ಪುಣ್ಯಸ್ಮರಣೆಯ ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಕಾರ್ಕಳದ ಪುರಸಭಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಾ ಕೇಶವ್, ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಅಶೋಕ್ ಅಡ್ಯಂತಾಯ, ಬೋರ್ಡ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಜೊತೆಗೆ ವಿಶೇಷವಾಗಿ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಸಹೋದರನ ಒಡನಾಡಿಯಾಗಿದ್ದವರು. ಹಾಗೆಯೇ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಅಧ್ಯಕ್ಷರು ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಕಾರ್ಕಳ, ಶ್ರೀಯುತ ಎ ಯೋಗೀಶ್ ಹೆಗ್ಡೆ, ನಿರ್ದೇಶಕರು ನಿಟ್ಟೆ ಕ್ಯಾಂಪಸ್ ಡೀಮ್ಡ್ ಯೂನಿವರ್ಸಿಟಿ ನಿಟ್ಟೆ, ಶ್ರೀ ಡಾಕ್ಟರ್ ಕಟೀಲ್ ಸುರೇಶ್ ಕುಡ್ವಾ, ಅಧ್ಯಕ್ಷರು IMA ಕರ್ನಾಟಕ ರಾಜ್ಯ ಶಾಖೆ, ಶ್ರೀ ಡಾಕ್ಟರ್ ಸಚ್ಚಿದಾನಂದ ಪ್ರಭು, ವೈದ್ಯಕೀಯ ನಿರ್ದೇಶಕರು ನಿಟ್ಟೆ ಗಾಜ್ರಿಯಾ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಕಳ, ಜೊತೆಗೆ ಡಾಕ್ಟರ್ ವಿಮಲಾಬಾಯಿಯವರ ಸುಪುತ್ರರು ಹಾಗೂ ತೆಲಂಗಾಣ ಸರಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಕೆ ಪ್ರದೀಪ್ ಚಂದ್ರ IAS ಹಾಗೂ ಶ್ರೀಮತಿ ಸುನೀತಾ ನಾಯಕ್, ಡಾಕ್ಟರ್ ಕೆ ವಿಮಲಾಬಾಯಿಯವರ ಹಿರಿಯ ಸಹೋದರಿ ಕೆ ಲಲಿತಾಬಾಯಿಯವರ ಸುಪುತ್ರಿ ಶ್ರೀಮತಿ ಹರ್ಷಿಣಿ ರುದ್ರದೇವ್, ಡಾಕ್ಟರ್ ಕೆ ವಿಮಲಾಬಾಯಿಯವರ ತಮ್ಮ ಡಾಕ್ಟರ್ ಸಿ ಸದಾನಂದ ಕಾಮತ್ ಇವರು ಕಾರ್ಕಳದ ಪುರಸಭಾಧ್ಯಕ್ಷರಾಗಿದ್ದವರು, ಅವರ ಸುಪುತ್ರಿ. ಇವರೆಲ್ಲರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಸುಪುತ್ರಿ, ಘನ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿಯೂ ಆಗಿರುವಂತಹ ಶ್ರೀಮತಿ ಕೆ ರತ್ನಪ್ರಭಾ IAS ಇವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಇದು ಹೀಗೆ ಫಾರ್ಮಾಲಿಟಿ. ಜನ್ಮ ಶತಾಬ್ದಿಯ ಪುಣ್ಯ ಸಂಸ್ಮರಣೆಯ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲೆಂದು ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಇದೀಗ ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾರ್ಥನೆಗಾಗಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರು ಮೇ ದೇವ
ಸರ್ವಕಾರ್ಯೇಷು ಸರ್ವದಾ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ದೇವ ಬಂದ ವಿಘ್ನಗಳ ಕಳೆ ಗಣನಾಥ ದೇವ ಬಂದ ವಿಘ್ನಗಳ ಕಳೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ದೇವ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ. ಕಾರ್ಕಳದಂತಹ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಜನೆಯನ್ನು ಗೈದು ಮುಂದೆ ವೈದ್ಯ ಲೋಕವನ್ನು ಬೆಳಗಿದಂತಹ ಧೀಮಂತ ವೈದ್ಯೆ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಜನ್ಮಶತಮಾನೋತ್ಸವದ ಈ ಶುಭ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ಕಾರ್ಕಳದ ಪುರಸಭಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಾಕೇಶ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಹರ್ಷಿಣಿ ರುದ್ರದೇವ್ ಇವರು ಪ್ರೀತಿಪೂರ್ವಕ ಶಾಲನ್ನು ಇತ್ತು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಕಾರ್ಕಳದ ಹೆಸರಾಂತ ಬೋರ್ಡ್ ಹೈಸ್ಕೂಲ್, ಪ್ರಸ್ತುತ ಸರಕಾರಿ ಪದವಿ ಪೂರ್ವ ಕಾಲೇಜು ಇದರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಜೊತೆಗೆ ಡಾಕ್ಟರ್ ಕೆ ವಿಮಲಾಬಾಯಿಯವರ ಸಹೋದರನ ಅಚ್ಚುಮೆಚ್ಚಿನ ಒಡನಾಡಿಯೂ ಆಗಿದ್ದಂತಹ ಶ್ರೀ ಅಶೋಕ್ ಅಡ್ಯಂತಾಯ ಇವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಹರ್ಷಿಣಿ ರುದ್ರದೇವ್ ಇವರು ಪ್ರೀತಿಯ ಶಾಲನ್ನು ಇತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡುತ್ತಾ ಕಾರ್ಕಳದ ಕುಕ್ಕುಂದೂರು ಎನ್ನುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ನಾಡಿನಾದ್ಯಂತ ಅತ್ಯುತ್ತಮವಾದ ಮನ್ನಣೆಯನ್ನು ಗಳಿಸ್ತಾ ಇರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿಯವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಶ್ರೀಮತಿ ಹರ್ಷಿಣಿ ರುದ್ರದೇವ್ ಇವರಿಂದ ಪ್ರೀತಿಯ ಶಾಲಿನ ಗೌರವಾರ್ಪಣೆ. ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ರಾಜ್ಯ ಶಾಖೆ IMA ಇದರ ಅಧ್ಯಕ್ಷರು ಶ್ರೀ ಡಾಕ್ಟರ್ ಕಟೀಲ್ ಸುರೇಶ್ ಕುಡ್ವ ತಮಗೂ ಕೂಡ ಈ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಸುನೀತಾ ನಾಯಕ್, ಡಾಕ್ಟರ್ ಕೆ ವಿಮಲಾಬಾಯಿಯವರ ಹಿರಿಯ ಸಹೋದರಿ ಕೆ ಲಲಿತಾಬಾಯಿಯವರ ಸುಪುತ್ರಿ ಇವರು ಪ್ರೀತಿಪೂರ್ವಕವಾಗಿ ಈ ಶಾಲನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಿಟ್ಟೆ ಗಾಜ್ರಿಯ ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಕಳ ಇದರ ವೈದ್ಯಕೀಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಡಾಕ್ಟರ್ ಸಚ್ಚಿದಾನಂದ ಪ್ರಭು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವರಿಗೂ ಕೂಡ ಶ್ರೀಮತಿ ಸುನೀತಾ ನಾಯಕ್ ಅವರು ಪ್ರೀತಿಪೂರ್ವಕ ಶಾಲನಿತ್ತು ಗೌರವವನ್ನು ಅರ್ಪಿಸಿದ್ದಾರೆ. ಇನ್ನೋರ್ವರು ಹೆಸರಾಂತ ನಿಟ್ಟೆ ಕ್ಯಾಂಪಸ್ ಡೀಮ್ಡ್ ಯೂನಿವರ್ಸಿಟಿ ನಿಟ್ಟೆ ಇದರ ನಿರ್ದೇಶಕರು ಶ್ರೀ ಎ ಯೋಗೀಶ್ ಹೆಗ್ಡೆಯವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೂ ಕೂಡ ಶ್ರೀಮತಿ ಸುನೀತಾ ನಾಯಕ್ ಇವರು ಪ್ರೀತಿಪೂರ್ವಕ ಶಾಲನ್ನು ಇತ್ತು ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಪುತ್ರರತ್ನ, ಪ್ರಸ್ತುತ ತೆಲಂಗಾಣ ಸರಕಾರದ ಮುಖ್ಯ ಕಾರ್ಯದರ್ಶಿಯೂ ಆಗಿರುವಂತಹ ಡಾಕ್ಟರ್ ಕೆ ಪ್ರದೀಪ್ ಚಂದ್ರ IAS ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಸುನೀತಾ ನಾಯಕ್ ಇವರು ಪ್ರೀತಿಯ ಶಾಲನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಣ್ಣ ಬದಲಾವಣೆ. ಕಾರ್ಕಳದ ಪುರಸಭಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಾ ಕೇಶವ್ ಇವರು ಶ್ರೀಮತಿ ಕೆ ರತ್ನಪ್ರಭಾ ಇವರಿಗೆ ಶಾಲನಿತ್ತು ಗೌರವಿಸಿದ್ದಾರೆ. ಇನ್ನೋರ್ವರು ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಕಾರ್ಕಳದಲ್ಲಿ ಸಾಕಷ್ಟು ಆಗಿದ್ದಂತಹ ಕಾರ್ಕಳದ ಪುರಸಭಾಧ್ಯಕ್ಷರೂ ಆಗಿದ್ದಂತಹ ಡಾಕ್ಟರ್ ಸಿ ಸದಾನಂದ ಕಾಮತ್ ಇವರ ಸುಪುತ್ರಿ ಶ್ರೀಮತಿ ಹರ್ಷಿಣಿ ರುದ್ರದೇವ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಹಿರಿಯ ಸಹೋದರಿ ಕೆ ಲಲಿತಾಬಾಯಿಯವರ ಸುಪುತ್ರಿ ಶ್ರೀಮತಿ ಸುನೀತಾ ನಾಯಕ್ ಇವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಕೆ ವಿಮಲಾಬಾಯಿಯವರ ಕುಟುಂಬ ವರ್ಗ, ಆಹ್ವಾನಿತ ಹಿರಿಯರು, ಕಾರ್ಕಳದ ಸಹೃದಯರು, ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ವಿದ್ಯಾರ್ಥಿಗಳು, ಆತ್ಮೀಯ ಸಹೃದಯರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೆ, ಛಾಯಾಚಿತ್ರಗಾರರಿಗೆ, ಧ್ವನಿ ಮತ್ತು ಬೆಳಕಿನ ಸಂಯೋಜಕರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ನವಮಾಸ ನೋವನುಂಡು ಜೀವ ತುಂಬಿ ಹಡೆದು ಮಡಿಲ ಮಗುವ ನಗುವ ಕಂಡು ಒಡಲ ನೋವ ಮರೆತು ಮಗುವ ಮೊಗವ ನಿರುಕಿಸುತ್ತಾ 100 ಕನಸು ಹೆಣೆದು ಲಾಲಿ ಹಾಡಿ ತೊಟ್ಟಿಲ ತೂಗಿ ಮುದ್ದು ಮಾಡಿ ಸಾಕುವಾಕೆ ತೊದಲು ನುಡಿಯ ಸಂಗೀತಕ್ಕೆ ಚಿಂತೆ ಮರೆವ ಜೀವವಾಕೆ ಅಮ್ಮನೆಂಬ ಅದ್ಭುತ ಭಾವಜೀವಿ ಆಕೆ. ಆ ಅದ್ಭುತ ಭಾವಜೀವಿ ನಮ್ಮ ಈ ವೇದಿಕೆಯಲ್ಲಿ ಇಂದು ಪುಣ್ಯ ಸ್ಮರಣೆಯಲ್ಲಿ ಪುನೀತರಾಗಲಿರುವಂತಹ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರು. ಇವರ ಸುಪುತ್ರಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಆದರ್ಶಪ್ರಾಯರೂ ಆಗಿರುವಂತಹ ಕರ್ನಾಟಕ ಸರಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಕೆ ರತ್ನಪ್ರಭಾ ಇವರು ಡಾಕ್ಟರ್ ಕೆ ವಿಮಲಾಬಾಯಿಯವರನ್ನು ನಮ್ಮೆಲ್ಲರಿಗೂ ಪರಿಚಯಿಸಲಿದ್ದಾರೆ. ಇದರೊಂದಿಗೆ ಅವರ ಬದುಕಿನ ಅದ್ಭುತ ಭಾವನೆಗಳಿಗೆ ಸಾಕ್ಷಿಯಾಗಿರುವಂತಹ ಭಾವಚಿತ್ರಗಳ ಪ್ರದರ್ಶನವೂ ಕೂಡ ಈ ಸಂದರ್ಭದಲ್ಲಿ ನಡೆಯಲಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಾಯಿಯಾದ ಡಾಕ್ಟರ್ ಕೆ ವಿಮಲಾಬಾಯಿ ಅವರ ಶತಮಾನೋತ್ಸವ ಪುಣ್ಯ ಸ್ಮರಣೆಗೆ ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಇವತ್ತು ಬಂದಿದ್ದೀರಿ. ನಾನು
ನನ್ನ ವತಿಯಿಂದ ಹಾಗೂ ನಮ್ಮ ಕುಟುಂಬ ವತಿಯಿಂದ ಹಾಗೂ ಎಲ್ಲರ ಪರವಾಗಿ, ಅಂದರೆ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಯಾರ್ಯಾರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಕೆಲವು ನಮ್ಮ ಕುಟುಂಬ ಸದಸ್ಯರು ಮಂಗಳೂರಿನಿಂದ ಬಂದಿದ್ದಾರೆ, ಬೆಂಗಳೂರಿನಿಂದ ಬಂದಿದ್ದಾರೆ, ಬೊಂಬೆನಿಂದ ಬಂದಿದ್ದಾರೆ, ಆಮೇಲೆ ಹೈದರಾಬಾದ್ನಿಂದ ಬಂದಿದ್ದಾರೆ, ಬೇರೆ ಬೇರೆ ಊರಿನಿಂದ ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲ ನಾನು ನಮ್ಮ ಕುಟುಂಬ ಪರವಾಗಿ ಎಲ್ಲರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ತಾಯಿ ಕಾರ್ಕಳದವರು. ನಿಜವಾಗಿ ಒಂದೊಂದು ಸಲ ನಾವು ಯೋಚನೆ ಮಾಡ್ತೀವಿ, ಅವರು ಎಷ್ಟು ಧೈರ್ಯವಂತ ಹೆಣ್ಮಕ್ಕಳು ಇರ್ಬೋದು. ಯಾಕಂದರೆ 1921-22 ಅಲ್ಲಿ ಅವರು ಜನ್ಮ ಆಗಿದೆ. ಆ ಕಾಲದಲ್ಲಿ ಬೋರ್ಡ್ ಹೈಸ್ಕೂಲಲ್ಲಿ ಓದಿ ಅಲ್ಲಿಂದ ಮ್ಯಾಂಗ್ಳೂರು ಹೋಗಿ PUC ಗೌರ್ಮೆಂಟ್ ಕಾಲೇಜಲ್ಲಿ ಓದ ನಂತರ ಮೆಡ್ರಾಸ್ ಹೋಗಿ 1941 ಮೆಡ್ರಾಸ್ ಮೆಡಿಕಲ್ ಕಾಲೇಜಲ್ಲಿ ಓದಿ ಪಾಸಾಗಿ ಅಲ್ಲಿಂದ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಕೆಲಸ ಮಾಡಿ ಅವರು ಪುತ್ತೂರಲ್ಲಿ ಅವ್ರದ್ದು ಫಸ್ಟ್ ಪೋಸ್ಟಿಂಗ್ ಆಯಿತು. ಆನಂತರ ಉಡುಪಿ ಹೋದರು. ಅಲ್ಲಿಂದ ಮ್ಯಾಂಗ್ಳೂರಲ್ಲಿ ಲೇಡಿ ಗೋಷನ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದರು. ಆನಂತರ ಸ್ಟೇಟ್ ರಿಆರ್ಗನೈಸೇಷನ್ ಆದ ನಂತರ ನಮ್ಮ ತಂದೆ ಜೊತೆ ಮದುವೆ ಆದ ನಂತರ ಹೈದರಾಬಾದ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿಬಿಟ್ರು. ಅವರು ಒಂದು ಭಾಗ ಕರ್ನಾಟಕ ಭಾಗದಿಂದ ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ಅಲ್ಲಿ ಇರುವ ಕಲ್ಚರ್ಗೆ, ಅಲ್ಲಿ ಇರುವ ಸೊಸೈಟಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಆಗಿರ್ಬೋದು. ಬಟ್ ಅವರು ನಿಜವಾಗಿ ಶಿ ವಾಸ್ ಸೋ ಸ್ಮೂತ್ಲಿ ಸೆಟಲ್ಡ್ ಇನ್ ಟು ದ ಲೈಫ್ ಆಫ್ ಆಂಧ್ರ ಕಲ್ಚರ್. ನಮ್ಮ ಕಡೆ ನಾನು ಕರ್ನಾಟಕದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ತುಂಬ ಜನರು ಬರ್ತಾರೆ, ಮ್ಯಾಂಗ್ಳೂರಿಗೆ ಪೋಸ್ಟಿಂಗ್ ಆದರೆ ಸಹ ಮೇಡಮ್ ನಮಗೆ ಮ್ಯಾಂಗ್ಳೂರು ಸರಿಯಿಲ್ಲ ಮೇಡಮ್, ನಮಗೆ ಬ್ಯಾಂಗ್ಳೂರು ಕಡೆ ಪೋಸ್ಟಿಂಗ್ ಮಾಡಿ ಅಂತ ತುಂಬ ಜನರು ಬರ್ತಾರೆ. ಅಂದರೆ ಕರ್ನಾಟಕ ರಾಜ್ಯದಲ್ಲೇ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿದ್ದರೆ ತುಂಬ ಕಷ್ಟವಾಗ್ತದೆ ಅಂತ ಜನರು ಬರ್ತಾರೆ. ಆದರೆ ಅವರು ಒಂದು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸೆಟಲ್ ಆಗಿ ಅಲ್ಲಿ ಜನರ ಜೊತೆ ಒಂದು ಆಲ್ಮೋಸ್ಟ್ ಅವ್ರ ಜೊತೆ ಇಮ್ಮರ್ಸ್ ಆಗೋದು ಅನ್ನೋದು ತುಂಬ ಒಂದು ಹೆಮ್ಮೆ ಪಡುವಂಥ ವಿಷಯ. ಆ ನಂತರ ಅವರೇನಂದರೆ MBBS ಓದಿದ್ರಂದರೆ ಬರೀ ಒಂದು ಯಾವುದೋ ಒಂದು ಡಾಕ್ಟರ್ ಅಂತ ಹೇಳಲಿಕ್ಕಿಲ್ಲ. ಅವರು ಶಿ ವಾಸ್ ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಅವ್ರಿಗೆ ಒಳ್ಳೆ ಹೆಸರಿತ್ತು. ನಮ್ಮ ತಂದೆ ಸಹ ಒಂದಿಬ್ಬರು IAS ಆಫೀಸರ್ ಇದ್ದರು. ತಂದೆ ಸಹ ತುಂಬ ಜನರ ಸೇವೆ ಮಾಡ್ತಾಯಿದ್ರು. ಆದರೆ ನಮ್ಮ ತಾಯಿಗೆ ಅವ್ರದ್ದೇ ಒಂದು ಪರ್ಸ್ನಾಲಿಟಿ ಇತ್ತು. ಅವ್ರದ್ದೇ ಒಂದು ಏನಂದರೆ ಒಂದು ಜನರಿಗೆ ಅವ್ರ ಮೇಲೆ ನಂಬಿಕೆ, ಜನರು ಅವ್ರ ಹತ್ತಿರ ಬರೋದು, ಅವರು ಒಂದು ರೋಲ್ ಮಾಡೆಲ್ ಆಗಿದ್ದರು. ಅಂದರೆ ಒಬ್ಬ ತಂದೆಗೆ ಒಂದು ಐಡೆಂಟಿಟಿ ಇತ್ತು ಮತ್ತು ನಮ್ಮ ತಾಯಿಗೆ ಒಂದು ಐಡೆಂಟಿಟಿ ಇತ್ತು. ಮತ್ತು ಬರೀ ಕೆಲಸನೇ ಚೆನ್ನಾಗಿ ಮಾಡೋದಲ್ಲ, ಮನೆ ಸಹ ತುಂಬ ಚೆನ್ನಾಗಿ ನೋಡ್ತಾಯಿದ್ರು. ನಮಗೆ ಈಗ ಯೋಚನೆ ಮಾಡಿದರೆ ಒಂದೊಂದು ಸಾರಿ ಆಶ್ಚರ್ಯ ಆಗ್ತದೆ ನನಗೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಅವರು ಟಿಫಿನ್ ಮಾಡ್ತಾಯಿದ್ರು. ಎಲ್ಲ ನಮ್ಮ ಸೌತ್ ಕೆನರಾ ಟಿಫಿನ್, ಇಡ್ಲಿ ದೋಸೆ ಏನೇನಿದೆ ಎಲ್ಲ, ಪನ್ಪಾಳ, ಸುರ್ನಳ್ಳಿ, ಅದು ಇದು ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರೇ ಅಡುಗೆ ಮಾಡಬೇಕು, ಅವರೇ ನಮಗೆ ಊಟ ಕೊಡಬೇಕು ಅಂತ. ಟಿಫಿನ್ ಮಾಡಿ ಮಧ್ಯಾಹ್ನದ ಊಟ ಮಾಡಿ 8 ಗಂಟೆಗೆ ಹಾಸ್ಪಿಟ್ಲ್ ಹೋಗಬೇಕು. ನಮಗೆಲ್ಲ ಶಾಲೆಯಲ್ಲಿ ಬಿಟ್ಟು ಹಾಸ್ಪಿಟ್ಲ್ ಹೋಗಿ ಮಧ್ಯಾಹ್ನ ಬಂದ ನಂತರ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಬೇಕು ಅವ್ರಿಗೆ. ದಟ್ ವಾಸ್ ಕಂಪಲ್ಸರಿ. ಅರ್ಧ ಗಂಟೆ ರೆಸ್ಟ್ ತೊಗೊಂಡ ತಕ್ಷಣ ನಂತರ ನಮಗೆಲ್ಲ ಒಂದು ಒಳ್ಳೆ ಅವರೇ ಕೈಯಲ್ಲಿ ಟಿಫಿನ್ ಮಾಡಿ ಕೊಡ್ತಾಯಿದ್ರು. ಚಟ್ಟಂಬಾಡೆ ಇರಲಿ ಅಥವಾ ಅವಲಕ್ಕಿ ಇರಲಿ, ಬೇರೆ ಬೇರೆ ಪದಾರ್ಥ. ಅಂದರೆ ಮನೆಯಲ್ಲಿ ಹೊರಗಡೆ ಹೋಗಿ ಊಟ ಮಾಡೋದಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅದೇ ರೀತಿ ರಾತ್ರಿ ಸಹ ಊಟ ಮಾಡಿ, ಅಂದರೆ ನಮ್ಮ ಮನೆ ನೋಡ್ತಾ ಇರಿದ್ರು, ಹಾಸ್ಪಿಟ್ಲ್ಗೆ ಹೋಗ್ತಾಯಿದ್ರು. ಮತ್ತು ಮಧ್ಯದಲ್ಲಿ ಅವ್ರಿಗೆ ತುಂಬ ಪ್ರಾಕ್ಟೀಸ್ ಇತ್ತು, ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಇತ್ತು. ಜನರದ್ದು ಒಂದು ದೊಡ್ಡ ಲೈನ್ ಇತ್ತು. ಪೇಷಂಟ್ಸನ್ನ ನೋಡಿ ಮತ್ತೆ ಮನೆಗೆ ಬಂದು ರಾತ್ರಿ ಅಡುಗೆ ಮಾಡ್ತಾಯಿದ್ರು. ಅಂದರೆ ಶಿ ವಾಸ್ ಅ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ. ಅದು ಕೆಲಸ, ಫ್ಯಾಮ್ಲಿ. ಆಮೇಲೆ ಅವ್ರ ಫ್ಯಾಮ್ಲಿ ಅಂದರೆ ತುಂಬ ಪ್ರೀತಿ ಇತ್ತು. ಅವ್ರ ಅಕ್ಕ ಇರಲಿ, ತಮ್ಮಂದಿರು ಇರಲಿ, ಎಲ್ಲರಿಗೆ
ಅವ್ರಿಗೆ ಅವ್ರನ್ನಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯವಿತ್ತು ಅದೆಲ್ಲ ಸಹಾಯ ಮಾಡ್ತಾಯಿದ್ರು. ಅಂದರೆ ಶೀಸ್ ಟು ಗೋ ಔಟ್ ಆಫ್ ದ ವೇ ಬ್ರದರ್ಸು ಸಿಸ್ಟರ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ ಬಿಕಾಸ್ ಆಫ್ ದ್ಯಾಟ್ ಎಫೆಕ್ಷನ್. ಈಗ ಎಲ್ಲರೂ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸ್ಥಳಗಳಿಂದ ಎಲ್ಲರೂ ಅವ್ರಿಗೆ ಇವತ್ತು ನೆನಪು ಮಾಡಲಿಕ್ಕೆ ಮತ್ತು ಅವ್ರಿಗೆ ಕೊಟ್ಟಿರೋದು ಏನಂದರೆ ಗೌರವ ಕೊಡಲಿಕ್ಕೆ ಎಲ್ಲರೂ ದೂರದಿಂದ ಇವತ್ತು ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಇದು ಈ ಕಾರ್ಕಳದಲ್ಲಿರುವ ಶಾಲಾ ಬೋರ್ಡ್ ಹೈಸ್ಕೂಲ್, ಈಗ PU ಕಾಲೇಜ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಅವರು ಒಬ್ಬರು ಸ್ಫೂರ್ತಿದಾಯಕರಾಗಬೇಕು. ಯಾಕಂದರೆ ಆವಾಗಲೂ ಏನಂದರೆ ಒಂದೇ ಸ್ಕೂಲು ಒಂದೇ ಕಾಲೇಜು ಇತ್ತು, ಮೆಡಿಕಲ್ ಕಾಲೇಜು ಇರಲಿಲ್ಲ ಕರ್ನಾಟಕದಲ್ಲಿ. ಈಗ ನಿಮಗೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಶಾಲೆಗಳಿವೆ, ಸಾಕಷ್ಟು ಕಾಲೇಜ್ಗಳಿದೆ. ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಆದರೆ ನಿಮ್ಮೆಲ್ಲರಲ್ಲಿ ಏನಂದರೆ ಒಂದು ಸ್ಫೂರ್ತಿ, ಧೈರ್ಯ ಇರಬೇಕು, ಒಂದು ಗುರಿ ಇರಬೇಕು. ನಾವು ಕೆಲಸ ಮಾಡಿ ಏನೋ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗಬೇಕು ಅಂತ. ಈಗ ನಾನು ಸ್ವಲ್ಪ ಸಮಯ ಇದ್ದಾಗ ಹೆಣ್ಮಕ್ಳ ಜೊತೆ ಡಿಸ್ಕಸ್ ಮಾಡಿದೆ, ನೀವು ಏನು ಮಾಡ್ತೀರಾ ಅಂತ. PUC ಗೋಲ್ಡ್ ಮೆಡಲ್ ಸಿಕ್ಕಿತ್ತಲ್ಲ, ಅವ್ರು ಹೇಳಿದರು ನಾನು ನರ್ಸ್ ಆಗ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ ಯಾಕೆ ನರ್ಸ್ ಅಂತ ನಿಮಗೆ ಇದು ಬಂತು, ಡಾಕ್ಟರ್ ಆಗ್ಬೋದಲ್ಲ ಅಂತ ಕೇಳಿದೆ. ಅಂದರೆ ಅವರು ಇಲ್ಲಲ್ಲ ನಾನು ನರ್ಸ್ ಆಗ್ತೀನಿ ಅಂತ ಹೇಳಿದರು. ಅಂದರೆ ನಮಗೆ ಇರೋ ದೊಡ್ಡ ಗುರಿ ಇರಬೇಕು. ನಾನು ನರ್ಸ್ ಆಗಬೇಕು ಅಥವಾ ಅಂದರೆ ಅದಕ್ಕೆ ಗೌರವ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ನರ್ಸ್ ಇರಲಿ ಟೀಚರ್ ಇರಲಿ. ಆದರೆ ಒಂದು ಯಾವುದೋ ದೇಶದಲ್ಲಿ ಒಂದು ಹೈಯೆಸ್ಟ್ ಪೊಸಿಷನ್ಗೆ ಬರಬೇಕು ಅಂತ ಹೆಣ್ಮಕ್ಳಿಗೆ ಗುರಿ ಇದ್ದರೆ ನೀವು 100% ನೀವು ಅದು ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಹೆಣ್ಮಕ್ಳಿಗೆ ಅವರು ಒಳ್ಳೆಯ ಸ್ಫೂರ್ತಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿಂದ ಹುಟ್ಟಿರೋದು ಒಬ್ಬ ಹೆಣ್ಣು. ಆವಾಗಲೂ ಅಷ್ಟು ಕಷ್ಟ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ನಾನು ಅವರು ಪಾಸಾಗಿರೋದು ನೋಡಿದೆ. 1941ನಲ್ಲಿ ಸರ್ವೀಸಲ್ಲಿ ಅಂದರೆ ಮೆಡಿಕಲ್ ಕಾಲೇಜ್ ಜಾಯ್ನ್ ಆದರು. ಅರ್ಥ ಏನು, ಆವಾಗಲೂ ಬ್ರಿಟಿಷ್ ಕಾಲದಿತ್ತು ರಾಜ್ಯ. ಆಮೇಲೆ 47ನಲ್ಲಿ ಪಾಸಾದರು. ಅಂದರೆ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ ಶಿ ಪಾಸ್ಡ್ ಔಟ್. ಅಂದರೆ ಆವಾಗಲೂ ವಾತಾವರಣ ಹೇಗಿರ್ಬೋದು ಹೆಣ್ಮಕ್ಳಿಗೆ. ಆದರೆ ಅವರು ಇಲ್ಲಿಂದ ಮಂಗಳೂರಿಗೆ ಹೋಗಬೇಕಂದ್ರೆ PUC ಓದಲಿಕ್ಕೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವ್ರ ತಂದೆ ತಾಯಿಗೆ ಸಹ ನಾನು ಅಪ್ರಿಷಿಯೇಟ್ ಮಾಡ್ತಾಯಿದ್ದೀನಿ. ಅವರು ಒಬ್ಬರು ಹೆಣ್ಮಕ್ಳಿಗೆ ಅಷ್ಟು ದೂರ ಓದಲಿಕ್ಕೆ ಕಳಿಸಿದ್ದಾರೆ ಅನ್ನೋದು ತುಂಬ ನಮ್ಮ ಅಜ್ಜಿ ಮತ್ತು ಅಜ್ಜ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ಅವರೇ ಅಲ್ಲ, ನಮ್ಮ ಮುನ್ನಿ ಅಂತ ಹೇಳ್ತೀವಿ, ಸುನೀತಾ ನಾಯಕ್, ಅವ್ರ ಅಮ್ಮ ಸಹ MA ಆ ದಿನದಲ್ಲಿ MA ಹಿಂದಿ ಮಾಡಿದರು. MA ಹಿಂದಿ ಮಾಡಿ ಬಾಂಬೆ ಹೋಗಿ ಪ್ರೊಫೆಸರ್ ಜೊತೆ ಅವ್ರದ್ದು ಮದುವೆ ಅಲ್ಲಿ ಆಯಿತು. ಆ ರೀತಿ ಎಲ್ಲರೂ ಹೆಣ್ಮಕ್ಳು ಏನಂದರೆ ಫ್ಯಾಮ್ಲಿಯಲ್ಲಿ ಎಲ್ಲ ಓದಿ, ನಮ್ಮ ಮದರ್ ಸಿಸ್ಟರ್ ನಮ್ಮ ಜೊತೆ ಹೈದ್ರಾಬಾದಲ್ಲಿದ್ದರು, ಮುಕ್ತ ಅಂತ. ಅವರು ಆವಾಗಲೂ ಹೋಮ್ ಸೈನ್ಸ್ ಕಾಲೇಜ್ಗೆ ಹೋಗಿ ಎಲ್ಲ ಓದಿ, ಹೋಮ್ ಸೈನ್ಸ್ ಕಾಲೇಜ್ ಅಂದರೆ ತುಂಬ ಅಲ್ಲೆಲ್ಲ ಸೀಟ್ ಸಿಗೋದು ಕಷ್ಟ ಇತ್ತು. ಅಲ್ಲಿ ಪಾಸಾಗಿ ವೀಣಾ ಎಲ್ಲ ಕ್ಲಾಸಸ್ಗೆಲ್ಲ ನಮ್ಮ ತಾಯಿಯವ್ರಿಗೆ ವೀಣಾ ಕಲೀಲಿಕ್ಕೆ ಕಳಿಸ್ತಾಯಿದ್ರು. ಆ ವೀಣಾ ಇನ್ನೂ ನಮ್ಮ ಮನೆಯಲ್ಲಿದೆ. ಅಂದರೆ ಅಷ್ಟು ಆ ದಿನ ಅಂತ ಮ್ಯೂಸಿಕ್ಕು, ಆರ್ಟ್, ಕಲ್ಚರ್ ಅದರೆಲ್ಲ ಸಹ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೆ ಒಂದು ಇಷ್ಟ ಇತ್ತು. ಅಷ್ಟು ಹೇಳಿ ನಮ್ಮ ತಾಯಿದು ಒಂದು ಚಿಕ್ಕದು ವಿಡಿಯೋ ಮಾಡಿದ್ದೀವಿ. ಯಾಕಂದರೆ ಮಾತಾಡೋಕ್ಕಿಂತ ನೀವು ನೋಡಿದರೆ ಒಳ್ಳೆಯದಂತ. ಅದು ಸ್ವಲ್ಪ ವಿಡಿಯೋ ಬಹುಶಃ ಇದು ನಮ್ಮ ಹಿಂದೆ ಹೋಗಬೇಕು ಸ್ಥಾನ, ಹಿಂದೆ ತಾಯಿಗೆ ಅವ್ರ ಅಮ್ಮ ಅಂತ ತುಂಬ ಪ್ರೀತಿ ಇತ್ತು. ಅದಕ್ಕೆ ಅವರೇ ಹೆಸರು ನನಗೆ ಇಟ್ಟಿದ್ರು. ಮತ್ತು ನಮ್ಮ ಅಜ್ಜ ಜನಾರ್ದನ್ ಕಾಮತ್, ಆಮೇಲೆ ನೆಕ್ಸ್ಟ್ ದೊಡ್ಡಮ್ಮ ನಮ್ಮ ಪುತಲಿಬಾಯಿ, ಅವ್ರಿಗೆ ಬಾಂಬೆಯಲ್ಲಿ ಅಂಕೋಲಾ ಡಾಕ್ಟರ್ ಫತರ್ ಪೇಕರ್ ಅಂತ ಡಾಕ್ಟ್ರ್ ಜೊತೆ ಮದುವೆ ಆಯಿತು. ಅವ್ರು ಬಾಂಬೆಯಲ್ಲಿ ಹೋಗಿ ಸೆಟ್ಲ್ ಆದರು. ಅವರು ಒಬ್ಬ ಹೆಣ್ಣು ಮಕ್ಕಳಿದ್ರು, ಬಟ್ ಅವರೀಗ ಇಲ್ಲ. ನೆಕ್ಸ್ಟ್ ಮಾಡಿ. ಇವರು ನಮ್ಮ ಲಲಿತಾಬಾಯಿ, ನಮ್ಮ ಮುನ್ನಿ ಅವರ ಸುನೀತಾ ಅಕ್ಕಂದು ತಾಯಿ ತಂದೆ. ಅದು ಚಿಕ್ಕ ಮಗು ಯಾರಂದರೆ ಇವರೇ.
ಅದು ಬಾಂಬೆದಲ್ಲಿ. ಆಮೇಲೆ ಇದು ನಮ್ಮ ತಂದೆ ತಾಯಿ, ನಮ್ಮ ಅಮ್ಮ ಡಾಕ್ಟರ್ ವಿಮಲಾಬಾಯಿ, ನಮ್ಮ ತಂದೆ ಶ್ರೀ ಕೆ ಚಂದ್ರಯ್ಯ. ನೆಕ್ಸ್ಟ್ ಅವ್ರಿಗೆ 3 ಜನರು ಮಕ್ಕಳು. ದೊಡ್ಡವರು ಡಾಕ್ಟರ್ ಪ್ರಫುಲ್ ಚಂದ್ರ ಡಾಕ್ಟರ್, ನಮ್ಮ ಬ್ರದರ್ ಪ್ರದೀಪ್, ನಂತರ ನಾನು. ಹಿಂದೆ ಹೋಗ್ರಿ, ಯಾಕೆ ಅಷ್ಟು ಫಾಸ್ಟ್ ಬರೀತಾ ಇದೆ? ಚಂಗು, ವೈ ಡೋಂಟ್ ಯು ಡೂ ಇಟ್? ನೆಕ್ಸ್ಟ್ ನಂತರ ಸದಾನಂದ್ ಕಾಮತ್ ಅವರು, ತಮ್ಮೆಲ್ಲರಿಗೆ ಗೊತ್ತಿದೆ, ಕಾರ್ಕಳ ಪುರಸಭೆ ಅಧ್ಯಕ್ಷರಾಗಿ ಅವರು ಇಲ್ಲಿ ತುಂಬ ವರ್ಷ ಒಳ್ಳೆ ಕೆಲಸ ಮಾಡಿದರು. ಸದಾಮಮ್ಮ ಆ್ಯಂಡ್ ಅವರ ಹೆಂಡತಿ, ಅವ್ರಿಗೆ 5 ಜನರು ಮಕ್ಕಳು, ನಮಗೆಲ್ಲ ಗೊತ್ತಿದೆ. ಪ್ರಕಾಶ್, ನಂತರ ಶಾಲಿನಿ, ನಳಿನಿ, ಹರ್ಷಿನಿ, ಅಶೋಕ್. ನೆಕ್ಸ್ಟ್ ಹ್ಯಾಂಡ್ಸಮ್ ನಮ್ಮ ಲಾಸ್ಟ್ ನಮ್ಮ ಪಚ್ಚಿ, ಮುಕ್ತಾ ಪಚ್ಚಿ, ಅವರು ಗಂಡ ಶ್ರೀ ನಾಗವರ್ಮ. ಅಂಕಲ್ ಅವರು ರೇಂಜ್ ಫಾರೆಸ್ಟ್ ಆಫೀಸರ್ ಇದ್ದರು, ಮತ್ತು DCF ಆಗಿ ರಿಟೈರ್ ಆದರು. ಅವರು ತಮ್ಮ ವಸಂತ್ ಮಾಮ ಬಂದಿದ್ದಾರೆ ಅಲ್ಲಿ ಮೂಡುಬಿದಿರಿನಿಂದ. ವಸಂತ್ ಮಾಮ ಜಸ್ಟ್ ಕೈ ತೋರಿಸಿ. ಆಮೇಲೆ ಅವ್ರಿಗೆ 3 ಜನರು ಮಕ್ಕಳು, ಗುಣಶೀಲ, ಜಯಶೀಲ ಅಲ್ಲಿದ್ದಾರೆ, ಗುಣ, ಜಯ ಆ್ಯಂಡ್ ಶಾಂತಶೀಲ ಬಂದಿಲ್ಲ. ಅಂಕಲ್ಗೆ ಜೈನಿಸಮ್ ಫಾಲೋ ಮಾಡ್ತಾಯಿದ್ರು, ಅದಕ್ಕೆ ಜೈನ್ ಹೆಸರು ಇಟ್ಟಿದ್ದಾರೆ ಅವರಿಗೆಲ್ಲ. ಅಂಕಲ್ಲು ತಂಗಿ ಮಗ ಮಥುರ್ ನಾಥ್ ಬಂದಿದ್ದಾರೆ, ಅವರು ಸಹ ಇವತ್ತು ಅಲ್ಲಿದ್ದಾರೆ. ಆನಂತರ ನೆಕ್ಸ್ಟ್ ದಯಮಮ್ಮ ನೋಡಿ ಎಷ್ಟು ಹ್ಯಾಂಡ್ಸಮ್ ಇದ್ದಾರೆ ಎಲ್ಲ. MD ರಾವ್, ದಯಾನಂದ ರಾವ್, ಉಷಾ ಆಂಟಿ ಅವರು ಬ್ಯಾಂಗ್ಳೂರು. ದಯಾನಮ್ಮ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಬ್ ಎಡಿಟರ್ ಇದ್ದರು. ಅವರ ಮಗಳು ಸುಜಾತ ಫಾರಿನ್ನಲ್ಲಿದ್ದಾರೆ, UK, ಅವರು ಜರ್ನಲಿಸ್ಟ್. ಅವ್ರ ಮಗ ರಾಹುಲ್ ರಾವ್ ಇಲ್ಲಿ ಬಂದಿದ್ದಾರೆ, ಅವ್ರ ಹೆಂಡತಿ ಪ್ರಜಕ್ತ ಸಹ ಬಂದಿದ್ದಾಳೆ. ಆನಂತರ ನೆಕ್ಸ್ಟ್ ನಮಗೆ ನಮ್ಮ ಇನ್ನೊಬ್ಬರು ಹ್ಯಾಂಡ್ಸಮ್ ಅಂಕಲ್ ರಮಾನಂದ ರಾವ್, ಅವರ ಹೆಂಡತಿ ಸುಗಾಷ್ನಿ ಆಂಟಿ. ರಮಮ್ಮಗೆ ನಾವು ಯಾವಾಗಲೂ ಹೇಳೋದು ರಾಜ್ ಕಪೂರ್ ಹಾಗೆ ಸ್ವಲ್ಪ ಫೀಚರ್ಸ್ ಇದೆ ಅಂತ. ಅವ್ರ ಮಗ ಪ್ರತಾಪ್, ಬೇರೆ ಈ ಪ್ರತಾಪ್ ಕಾಣ್ತಾ ಇಲ್ಲ, ಪ್ರತಾಪ್ ಕಾಮತ್, ಅವ್ರ ಹೆಂಡತಿ ನೀತು ಮತ್ತು ಮಗಳು ಅಶ್ಮಿತಾ ಬಂದಿದ್ದಾರೆ. ಲಾಸ್ಟ್ ಬ್ರದರ್ ನಮ್ಮ ಅಮ್ಮಂದು ಫೇವ್ರೆಟ್, ಇವರೆಲ್ಲ ಅವ್ರಿಗೆ ಬೇಬಿ ಅಂತ ಹೇಳ್ತಾಯಿದ್ರು, ಯಾಕಂದರೆ ಲಾಸ್ಟ್ ಬ್ರದರು ಪ್ರೀತಿನಿಂದ ಬೇಬಿ. ಸೊ ಬೇಬಿ ಮಾಮ ಅವ್ರ ಹೆಂಡತಿ ಶೀಲಾ ಆಂಟಿ ಮತ್ತು ಮಗ ನವೀನ್ ಇಲ್ಲಿ ಬಂದಿದ್ದಾರೆ. ಅವ್ರ ಮಗಳು ಸಹ ನಮ್ರತಾ ಅಂತ ಇದ್ದಾರೆ, ಅವ್ರು ಬಂದಿಲ್ಲ. ನವೀನ್ ಇಲ್ಲಿ ಇವತ್ತು ಬಂದಿದ್ದಾರೆ. ಅಂದರೆ ಇಡೀ ಫ್ಯಾಮ್ಲಿನಿಂದ ಎಲ್ಲರೂ ಕನಿಷ್ಠ 1-2 ಜನರು ಬಂದಿದ್ದಾರೆ. ಇದು ಬೇಬಿ ಮಮ್ಮದು ಸ್ವಲ್ಪ ಲೇಟರ್ ಫೋಟೋ. ಇದು ಅಮ್ಮ ಮೆಡಿಕಲ್ ಕಾಲೇಜಲ್ಲಿ ಜಾಯ್ನ್ ಆದಾಗ ಕೆಳಗಡೆ ಫಸ್ಟ್ ರೋದಲ್ಲಿ 3rd. ಕ್ಯಾನ್ ಯು ಎನ್ಲಾರ್ಜ್ ಇಟ್? ನೋ, ಯು ಕಾಂಟ್. ನೋ. ಸೊ ಫಸ್ಟ್ ರೋ 1941 ಮೆಡಿಕಲ್ ಕಾಲೇಜ್, ಮೆಡ್ರಾಸ್ ಮೆಡಿಕಲ್ ಕಾಲೇಜ್ ಜಾಯ್ನ್ ಆದಾಗ ಅದು ಫೋಟೋ ನಿಮಗೆ ನೋಡಿದರೆ ಜನರಿಗೆ ಆಶ್ಚರ್ಯವಾಗ್ತದೆ. ಏನಂದರೆ ಆಗಲೂ ಸಹ ಸುಮಾರು 25-30 ಹೆಣ್ಮಕ್ಳು ಮೆಡಿಕಲ್ ಕಾಲೇಜ್ ಹೋಗಿದ್ರು ಆವಾಗಲೂ. ಅಂದರೆ ನಮ್ಮ ಸ್ಟೇಟ್ ಆವಾಗಲೂ ಸಹ ಹಾಗೆ ಪ್ರೋಗ್ರೆಸಿವ್ ಇತ್ತು ನೋಡಿ ನಮ್ಮ ದೇಶ. ನೆಕ್ಸ್ಟ್ ಆಮೇಲೆ ಅವ್ರು 1947 ಪಾಸ್ ಆದರು. ಸೆಕೆಂಡ್ ರೋ, ಯು ಪುಟ್ ದ ಕರ್ಸರ್ ರೈಟ್ ಸೈಡ್, ರೈಟ್. ಸೆಕೆಂಡ್ ರೋ ಅಲ್ಲಿದ್ದಾರೆ. ಅಮ್ಮ ಓನ್ಲಿ ಒಂದು 5 ಫೀಟ್ ಇದ್ದರು, 5 ಫೀಟ್ 1 ಇಂಚ್. ಅವ್ರಿಗೆ ಕುಟ್ಟಿ ವಿಮ್ಲಾ ಅಂತ ಹೇಳ್ತಾ ಇದ್ರಂತೆ ಮೆಡ್ರಾಸ್ ಮೆಡಿಕಲ್ ಕಾಲೇಜಲ್ಲಿ. ಸಪೂರಾಗಿ ಹಾಗಿದ್ರು. ಆಮೇಲೆ ದಪ್ಪ ಆದರು ಸ್ವಲ್ಪ. ನೆಕ್ಸ್ಟ್ ಈ ಫೋಟೋ ನಾವು ಸಾಕಷ್ಟು ಪ್ರಚಾರ ಆಗಿದೆ. ಅವ್ರ MBBS ಪಾಸ್ ಆದಾಗ ಬ್ಯಾಕ್ ಇದು ಸಾಕಷ್ಟು ಪ್ರಚಾರ ಆಗಿದೆ. ನೆಕ್ಸ್ಟ್ ಆಮೇಲೆ ಇದು ಅಮ್ಮ ಉಡುಪಿಯಲ್ಲಿ ಪೋಸ್ಟಿಂಗ್ ಆದಾಗ ಅವರು ಉಡುಪಿ ಗೌರ್ಮೆಂಟ್ ಹಾಸ್ಪಿಟಲ್ ಫೋಟೋ. ಅದು ಅವರು ಫೋಟೋ ಹಿಂದೆ ಬರೆದಿದ್ದಾರೆ ಉಡುಪಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅವ್ರ ಕೈಯಲ್ಲಿ. ಸೊ ಇದು ಒಂದು ಫೋಟೋ ಸಿಕ್ತು ನಮಗೆ. ಆಮೇಲೆ ನಮ್ಮ ತಂದೆ ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಡೆಪ್ಟಿ ಕಲೆಕ್ಟರ್ ಇದ್ದರು. ಅವ್ರಿಗೆ ಮದುವೆ ಮಾಡಿಕೊಂಡು 1956
ಸ್ಟೇಟ್ ರೀಆರ್ಗನೈಸ್ ಆದ ನಂತರ ಆಂಧ್ರಕ್ಕೆ ಬಂದರು. ಈ ಫೋಟೋ ನೆಲ್ಲೂರಲ್ಲಿ ತೊಗೊಂಡಿರೋದು ಫೋಟೋ. ಲೆಫ್ಟ್ ಸೈಡ್ ಮುಕ್ತಾ ಆಂಟಿ, ಅಮ್ಮನ ತಂಗಿ, ನಮ್ಮ ದೊಡ್ಡಣ್ಣ ಪ್ರಫುಲ್, ಆಮೇಲೆ ದಯಮಮ್ಮ, ಅವರೆಲ್ಲ ನಾನು ಹೇಳಿದಾಗೆ ಅಮ್ಮನ ಜೊತೆನೇ ಇದ್ದರು. ಅವ್ರ ಫ್ಯಾಮ್ಲಿ ಎಲ್ಲ ಅವರೆಲ್ಲಿ ಹೋಗ್ತಾಯಿದ್ರು ಅವರು ಅವ್ರ ಜೊತೆಗೆ ಹೋಗ್ತಾಯಿದ್ರು. ಆ ಫೋಟೋ ಅದು. ಇದು ಅಮ್ಮನ ದೊಡ್ಡಕ್ಕ, ಆಮೇಲೆ ಲಲಿತಕ್ಕ, ಅವ್ರ ಮಗಳು ಶ್ಯಾಮ್ಲಕ್ಕ, ಆಮೇಲೆ ಮುಕ್ತಾ ಆಂಟಿದದು, ಮುಕ್ತಾ ಅಪ್ಪಚ್ಚಿ. ಇವರಿಬ್ಬರು ಅಕ್ಕ ತಂಗಿಯರು ತುಂಬ ಕ್ಲೋಸ್ ಆಗಿದ್ದರು. ಅಮ್ಮನಿಗೆ ತುಂಬ ಪ್ರೀತಿ ಇತ್ತು ಮುಕ್ತಾ ಅಪ್ಪಚ್ಚಿ ಅಂದರೆ. ಸೊ ಇದು ನಮ್ಮ ಫ್ಯಾಮ್ಲಿ ಫೋಟೋ. ನಾವು ಚಿಕ್ಕ ಇದ್ದಾಗ ಅದು ತೊಗೊಂಡಿರೋದು ಫೋಟೋ ಅದು. ನೆಕ್ಸ್ಟ್ ಇದು ನಮ್ಮ ರಮಮ್ಮ ಅವರು ಪ್ರತಾಪ್ದು ಫಸ್ಟ್ ಬರ್ತ್ಡೇ ಫೋಟೋ ಇದು. ಸೊ ಅಮ್ಮ ಇದ್ದಾರೆ, ಇದೆಲ್ಲ ನಮ್ಮ ಫ್ಯಾಮ್ಲಿ ಜೊತೆಗೆ ಫೋಟೋ ತೊಗೊಂಡಿದ್ದೇವೆ. ನಾವು ಯು ಕ್ಯಾನ್ ಗೋ ಆನ್ ಜಸ್ಟ್ ಕ್ಲಿಕ್ಕಿಂಗ್. ಇದೆಲ್ಲ ಅಮ್ಮ ಬೇರೆ ಬೇರೆ ಅಂದರೆ ಬರೀ ಡಾಕ್ಟರ್ ಇಲ್ಲ, ಇದು ಕಾನ್ಫರೆನ್ಸ್ ಹೋಗಿರೋದು, ಆಮೇಲೆ ಸ್ಪೀಚಸ್ಸು, ಅವ್ರ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾಯಿದ್ರು. ತುಂಬ ಅವರು ರಮೇಶ್ ಪೈ ಅಂತ ಸೀನಿಯರ್ ಡಾಕ್ಟ್ರ್ ಇದ್ದರು. ಇವರೆಲ್ಲ ಕಾನ್ಫರೆನ್ಸಸ್ ಬೇರೆ ಬೇರೆ ಕಡೆ ಕಾನ್ಫರೆನ್ಸ್ ಹೋಗ್ತಾಯಿದ್ರು. ಆಮೇಲೆ ರಿಸರ್ಚ್ ಮಾಡ್ತಾಯಿದ್ರು. ಮತ್ತು ಬಡವರಿಗೆ ಎಲ್ಲ ದಾನ ಮಾಡೋದು, ಅನಾಥ ಆಶ್ರಮ್ಗೆ ವಿಸಿಟ್ ಮಾಡೋದು, ಮತ್ತು ಈ ಥರ ಎಲ್ಲ. ಬರೀ ಒಂದು ಡಾಕ್ಟ್ರ್ ಅಂದರೆ ಬೆಳಗ್ಗೆ ಹಾಸ್ಪಿಟ್ಲ್ ಹೋಗೋದು. ಅದು ರಂಗಯ್ಯ ಅಂತ ಅಮ್ಮ ಪ್ರೊಫೆಸರ್, ಅವ್ರು ಆಗ್ರಾಗೆ ಒಂದು ಎಕ್ಸಾಮಿನರ್ ಆಗಿ ಹೋಗಿದ್ದರು. ಆ ಫೋಟೋ ಈ ಥರ ಅವರು ಎಲ್ಲ ಕಡೆ. ಅಂದರೆ ಅಲ್ಲಿ ಗವರ್ನರ್ ಆಫ್ ಆಂಧ್ರ ಪ್ರದೇಶ್ ಎಬ್ರಹಾಮ್ ಅಂತ ಇದ್ದರು, ಅವ್ರಿಗೆ ಸಹ ಒಂದು ಸೆಮಿನಾರ್ಗೆ ಇನ್ವೈಟ್ ಮಾಡಿದರು ಅಮ್ಮ. ಅವರು ಸೆಮಿನಾರ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ರು. ಮತ್ತು ಇದು ಬಡವರ ಜೊತೆ ಎಲ್ಲ ಹೋಗಿ ಗೋನ್ಸಿಂಗ್ದು ಬೇರೆ ಬೇರೆ ಕಡೆ ಅವರು ಜಸ್ಟ್ ಫೋಟೋಸ್ ತೋರಿಸ್ತಾ ಇದ್ದೀವಿ ಅವು ಯಾವ ರೀತಿ ಬೇರೆ ಬೇರೆ. ಇದು ಅನಾಥಾಶ್ರಮಲ್ಲಿ ಮಕ್ಕಳಿಗೆ, ಆಮೇಲೆ ಸೆಮಿನಾರಲ್ಲಿ. ಅಂದರೆ ನಾನು ಅಂದರೆ ಐ ವಾಂಟೆಡ್ ಟು ಶೋ ಶಿ ಇಸ್ ಅ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ. ನೆಕ್ಸ್ಟ್ ಈ ಥರ ಇದು ಫಂಕ್ಷನ್ಸ್ಗೆಲ್ಲ ಸಾಕಷ್ಟು ಹೋಗ್ತಾಯಿದ್ರು. ಯಾರಾದರೂ ಕರೆದ್ರೆ ಚೀಫ್ ಗೆಸ್ಟ್ ಆಗಿ ಆ ಥರ ಎಲ್ಲ ಹೋಗ್ತಾಯಿದ್ರು. ಸೊ ಫಸ್ಟ್ ನಾವು ಏನು ಮಾಡಿದ್ದೀವಿ ಅಂದರೆ ಅವ್ರದ್ದು ಪ್ರೊಫೆಷ್ನಲ್ ಲೈಫ್ದು ಫೋಟೋಸ್ ಕಲೆಕ್ಟ್ ಮಾಡಿದ ನಂತರ ಸ್ವಲ್ಪ ಪರ್ಸ್ನಲ್ ಲೈಫ್. ನಮ್ಮ ತಂದೆ ಕಲೆಕ್ಟ್ರಾಗಿ ಕೆಲಸ ಮಾಡಿದರು. ಕಲೆಕ್ಟ್ರ್ ಅಂದರೆ DC. ಅವರು 3 ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದರು. ಆವಾಗಲೂ ಸಹ ಹೈದ್ರಾಬಾದಲ್ಲಿ ಕೆಲಸ ಮಾಡೋದು, ಅವ್ರು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಆ ಜಿಲ್ಲೆಗೆ ಟೂರ್ ಮಾಡಿ ಹೋಗ್ತಾಯಿದ್ರು. ಮತ್ತು ತಂದೆ ಜೊತೆ ಸಹ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು. ಅಲ್ಲಿ ಸಹ ಜಿಲ್ಲೆಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದರು ಅಲ್ಲಿ ಜಿಲ್ಲೆಯಲ್ಲಿ ಸೋಷಲ್ ವರ್ಕ್ ಮಾಡೋದು, ಮೆಡಿಕಲ್ ಕ್ಯಾಂಪ್ಸ್ ಮಾಡೋದು, ಆ ಥರ ಎಲ್ಲ ತಂದೆಗೆ ಸಹಕಾರ ಕೊಡ್ತಾಯಿದ್ರು. ಅವರು ಇದು ಗವರ್ನರ್ ಕಂದುಬಾಯಿ ದೇಸಾಯಿ ಅಂತ ಗವರ್ನರ್ ಬಂದಿದ್ದರು. ಆವಾಗಲೂ ಗವರ್ನರ್ ಜೊತೆ ಮಾಡಿದರು. ಇದು ನನ್ನ ಫೋಟೋ. ಆವಾಗಲೂ ಫೋಟೋಸ್ ತುಂಬ ಕಡಿಮೆ ಇತ್ತು. ಆವಾಗಲೂ ಎಲ್ಲ ಸೆಲ್ಫೋನ್ ಇರಲಿಲ್ಲ. ಮತ್ತು ಇವರು ತಂದೆ ಜೊತೆ ಕಾಶ್ಮೀರ್ ಹೋಗಿರೋದು ಫೋಟೋ. ಅಂದರೆ ಆ್ಯಂಡ್ ಇಟ್ ಶೋಡ್ ದಟ್ ಶಿ ಹ್ಯಾಡ್ ಅ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ. ಹಾಲಿಡೇಸ್ ಎಂಜಾಯ್ ಎಲ್ಲ ಮಾಡ್ತಾಯಿದ್ರು. ಸೊ ನೌ ಯು ಕ್ಯಾನ್ ಗೋ ಹೆಡ್ ವಿತ್ उसको नहीं देखा हमने कभी, पर इसकी जरूरत क्या होगी। ऐ माँ तेरी सूरत से अलग भगवान की सूरत क्या होगी, क्या होगी। उसको नहीं देखा हमने कभी।
क्या कहना मिले हम छलक उठा खुशी का खुमार क्या कहना खिले खिले चेहरों से आज घर है मेरा गुल गुलजार क्या कहना खिले खिले चेहरों से आज घर है मेरा गुल गुलजार क्या कहना ऐ दिल लाया है बहार अपनों का प्यार क्या कहना मिले हम छलक उठा खुशी का खुमार क्या कहना माँ मेरी माँ प्यारी माँ मम्मा ओ माँ मेरी माँ प्यारी माँ मम्मा हाथों की लकीरें बदल जाएंगी गम की ये जंजीरें पिघल जाएंगी हो खुदा पे भी असर तो दुआओं का मेरी माँ प्यारी माँ मम्मा ओ माँ मेरी माँ प्यारी माँ मम्मा बिगड़ी किस्मत भी संवर जाएगी जिंदगी तराने खुशी के गाएगी तेरे होते किसका डर तू दुआओं का है घर मेरी माँ So I thank my daughter Niharika and son Kanishka for collating these pictures. ನೀವೆಲ್ಲ ನೋಡಿದಾಗ ಅಮ್ಮನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದು ತುಂಬ ಇಷ್ಟ, ನೋಡ್ತಾ ಇದ್ದೀರಾ. ಅವ್ರು ಯಾವಾಗಲೂ ಬರ್ತಡೇ ಹತ್ತಿರ ಬಂದಾಗ ಹೇಳ್ತಾಯಿದ್ರು, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಡಿ, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ನಾವು ಇಲ್ಲ ಮಾಡೋದಿಲ್ಲ ಅಂತ. ದೆನ್ ವಿ ಯೂಸ್ ಟು ಸೆಲೆಬ್ರೇಟ್ her birthday and she used to feel very happy. So I'm sure now wherever she is, she must be very happy that we all got together and remembered her for her 100th birthday, and I'm sure she's smiling from heaven. Thank you. ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಭಾವಚಿತ್ರದ ಮುಂದಿರುವ ದೀಪವನ್ನು ಪ್ರಜ್ವಲಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರೊಂದಿಗೆ ಅವರ ಜನ್ಮ ಶತಾಬ್ದಿಗೆ ಚಾಲನೆಯನ್ನು ನೀಡುವಂತಹ ಸುಸಂದರ್ಭವಿದು. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಸುಮಾ ಕೇಶವ್, ಪುರಸಭಾಧ್ಯಕ್ಷರು ಕಾರ್ಕಳ ಹಾಗೂ ವೇದಿಕೆಯಲ್ಲಿರುವ ಸಮಸ್ತರಲ್ಲಿ ವಿನಮ್ರವಾಗಿ ದೀಪವನ್ನು ಪ್ರಜ್ವಲಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಿಕ್ಷಣವನ್ನು ಪಡೆದು ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಖ್ಯಾತ ವೈದ್ಯೆಯಾಗಿ ಪ್ರಫುಲ್ಲ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಗೈದಂತಹ ಡಾಕ್ಟರ್ ಕೆ ವಿಮಲಾಬಾಯಿಯವರು ತಮ್ಮ ವೈದ್ಯ ಲೋಕದ ಸಾಧನೆಯಿಂದ ಅನರ್ಘ್ಯ ರತ್ನವಾಗಿ ತಮ್ಮ ಪ್ರಭೆಯನ್ನು ಪ್ರದೀಪದಂತೆ ದೇದೀಪ್ಯಮಾನವಾಗಿ ಬೆಳಗಿದವರು. ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಅವರು ಹಾಕಿಕೊಟ್ಟಂತಹ ಆದರ್ಶಗಳು ಇಲ್ಲಿ ನೆರೆದಿರುವಂತಹ ಸಹೃದಯರಿಗೆ ದಾರಿದೀಪವಾಗಲಿ,
ಆಸೀನರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನುವ ಆಶಾವಾದದೊಂದಿಗೆ ದೀಪ ಪ್ರಜ್ವಲಿಸಿ ದಿವಂಗತ ಡಾಕ್ಟರ್ ಕೆ ವಿಮಲಾಬಾಯಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅವರ 100ನೆಯ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಡಾಕ್ಟರ್ ಕೆ ವಿಮಲಾಬಾಯಿಯವರು ಖ್ಯಾತ ವೈದ್ಯ. Important characteristic, her attributes was her willpower. I mean, she could not only do the things that she wanted, she could make others also do what she, so she set up a lot of people on the right track. And my initial musical journey back in school, I would start with singing and so on. So we had a strong music department in the school where I studied in Delhi, and I wanted to play the violin, but I was not sure how to go about it. So she says, no, you must do this, and I'm going to help you. So back then, we're talking 40 years back, and it wasn't so easy for somebody who's, we had a strong academic background. My dad was the editor of Economic Times, and so, but he didn't know much about, how to get somebody started on the violin. So she sponsored nodded my dad agree to put up the 500 rupees or so. That was 40 years back. It's a lot of money back then for a new violin. So I have told my very fond of telling my cousins, and because she, without a single blink of the eye, she said, I'm going to sponsor a violin. But you must promise that you're going to play it and you're not going to stop playing it once. It's very common for people to start hobbies and just let it go, right? So 40 years back, not only am I playing the violin, it's my son's also been playing the violin for 7-8 years. He's gotten better than me right off, so he plays better than me right now. And so in her memory and for your pleasure, I'm going to play some simple Carnatic kritis on the violin. So I'll just take about 10 minutes of your time, and with your permission, shall we begin, sir? Thank you.
small piece in Rag Hamsadwani, and it's called Karuniswa. It's considered very auspicious rag, and this evening Rag is going to play that. Thank you very much. Thank you so much. ಡಾಕ್ಟರ್ ಕೆ ವಿಮಲಾಬಾಯಿ ಅವರ ಸಹೋದರನ ಆತ್ಮೀಯರು ಒಡನಾಡಿಯೂ ಆಗಿದ್ದಂತಹ ಬೋರ್ಡ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಅಶೋಕ್ ಅಡ್ಯಂತಾಯ ಇವರ ಮಾತುಗಳಿಗೆ ನಾವೆಲ್ಲರೂ ಶ್ರೋತೃಗಳಾಗೋಣ. The president of this function, Srimati Suma Keshav, dignitaries on the dais, and the members of the Dr. K. Vimala Bai's family, students of the Board High School Karkala, teachers of the Board High School Karkala, ladies and gentlemen. I met Dr. Vimala Bai in Mangalore in a very strange circumstance which I would like to narrate it. When actually I thought she was working in Wenlock Hospital, but her daughter corrected me that she was working in Lady Goshen Hospital. At that time, she was residing at Pandeshwar, and right opposite that house, my aunt was living. They were good friends, so they have been daily exchanging words between them. One day, my father and mother
took us to visit my aunt. And they said, her name is Champa. Champa is in the veranda. They looked at the left and I looked at the right. I saw a lady standing, so I thought that is Champa aunty. By the time I ran into that veranda, that lady has gone inside. I thought it was the Champa aunty who has gone inside. So I called Champa aunty and shouted Champa aunty and ran behind her. Kaun hai? She said, Kaun hai? And she turned back. Then I realized my mistake. I immediately, in a speed, I ran into my aunt's house. At that time, my mother, father, and my aunt were laughing at me. I know that I played a fool of myself, so I went inside and I didn't come out. But they had a good joke on my account because of my mistake. For that, Dr. Vimala Bai also joined because my father knew her during the Karkala days. So they all had a nice laugh at my cost, I think. That's the strange way I have met her for the first time. And another connection I had with the family was, as she said, baby, whose name is Padmanabh. He was my classmate from first class to SSLC. After SSLC, he left Karkala, but whenever he came to Karkala, he used to meet me and we used to meet regularly. Since a long time, I didn't meet him. He didn't come to Karkala and I was wondering what happened to him. But recently I came to know that he expired and he was not well in the last days, so he didn't come to Karkala. I knew Ramanand and that generation of their family I knew very well. Then there is a cut-off because I went to studies in Mangalore. Then my contact is the third generation, Harshini, Sadanand Kamath. From there, that relationship continued. It's of late, I met the Ratnaprabha and we became quite close nowadays. Looking at the achievements of Dr. K. Vimala Bai is a very wonderful thing. She had her hand in every field of the life. She was a musician, she was a cook, she was a doctor, and she's worked very hard to uplift the poor people, the multivarious activities. And I think it is not possible by one individual, though she has attained it. She must be an institution unto herself. Otherwise, she couldn't have achieved all that she has achieved in her life. The beginning, her services were in Karnataka, and Karnataka means that is his place of birth, that is the mother. Mother is Karnataka, and later she went to Andhra where she is married to. That is, the Andhra is her mother-in-law. So she had maintained a very good relationship with the mother and the mother-in-law, which is a rare phenomenon. She must have served both of them in a good distinction. Even after the retirement, you know that she has studied from Madras Medical College. In those days, MMC, Madras Medical College, is second to the Indian Institute of Medicine in Delhi. Nobody knew, because otherwise the people will get seats in Stanley or other medical colleges. But to get a Madras Medical College, you have to be really a good. Unless you are really good, you wouldn't get. Her even post-graduation degree is also from the Madras Medical College. This is most of the people may not know, but I know that it is the second best college, medical college of India. She studied in MMC. After the retirement, she served in the education field, she served in the medical line, and she served in social services. Even after the retirement, as you know, in the medical science, skin and virology is one of the money-earning field in medical.
But she didn't opt. If she had practiced, she would have earned tons of money. But money has no value for her. The service is the paramount in her mind. So she joined, she served in Jain Hospital, Mavira Hospital, and in Ramakrishna Mission. Till the end, I think she served until she had the strength in the muscle and the tissues of the brain were all right. Till then she worked. And the last stage, due to her ill health, only she stopped working in those things. That is a phenomenal thing, if you really think about it. She should be very lucky to have a daughter like Sri Ratnaprabha. Once you get a success, people have a tendency to think that it is my effort and nobody has contributed it. But our parents and our elders really contributed, they sacrificed, and what we are today is their, really their effort. And we forget it. What we think is you achieve certain things, you feel that this is all earned by me, nobody has contributed. That is the kind of tendency people have. But Sri Ratnaprabha, Mrs. Ratnaprabha never had that. She had so much of gratitude for elders and her family people who have contributed to her success. And that is the greatness of Srimati Chandraprabha. We have to recognize it. Then coming to her earlier education, I am very proud that I studied in a board high school where Dr. Vimala Bai was one of the students. The board high school was a very famous school at that time. Anybody who passed out from Karkala, Karkal Taluk, who attained a big post in any corner of the world, he is invariably from the board high school Karkala. Along with her, another very famous person was also a board student of board high school Karkala, was Justice K.S. Hegde. He was the judge of the Supreme Court and later he became the Speaker of the Lok Sabha. That was the third highest position in Indian Constitution. So such was outstanding people who were there, and I am also part of it. That makes me very proud. Dr. Vimala Bai went to government college, I also went to government college. My college days were there, but our journey ends there. I didn't go further because I was a last bencher right from first class to the college days. Now, the board high school at one time where we all studied was in the verge of closing down. Only 5 students were admitted. That is the time Sri Yogi Shekdev found it that we have to revive this college. So Idya, Air Vice Marshal, Pandurang Rao and Surendra Naik and Purani, we all joined together and thought that it should be revived and what plan we should draw. We had our own meeting and we had thought out a plan. The Old Boys Association was defunct, so we revived it. Then in the new setup, they wanted a president. President was not selected on merit. There are so many people who are meritorious than me, but they bypass the merit and they precedence to the age. In age, nobody can compete in that conglomeration. So I became the president. So we have done a yeoman service in the sense, what we thought was that the students of government high school should get the facility which was there in the private schools. We have really given facility much more than what
private colleges around Karkala has given. We have given them yoga, we have given them teaching in music, yakshagana, and dance, and English speaking. So many things we have provided, and that way there was a atmosphere in the around Karkal that this school is doing something better than before, and people started coming. Now I think it's about, we read 100, I think 100. Now, and once again, there is not much assistance from the government or the teachers at that time. I am not talking about not now, at that time. That is the main reason we disheartened. Now again, I think there is some hope, and I think we can be able to revive it and do better than what we have done before. For that, I request Srimati Chandraprabha to use her good office and see some sponsorship from the private companies. If that is done, I think the old glory can be attained once again. With these few words, I conclude my talk. Thank you very much. ಡಾಕ್ಟರ್ ಕೆ ವಿಮಲಾಬಾಯಿ ಅವರ ಜನ್ಮಶತಾಬ್ದಿಯ ಈ ಶುಭ ಸಂದರ್ಭದಲ್ಲಿ ಅವರ ನೆನಪುಗಳ ಹೊತ್ತಗೆಯನ್ನು ಬಿಡಿಸಿ ನೋಡಿದರೆ ಒಂದಷ್ಟು ಜನ ಅವರ ಕಾಲಘಟ್ಟದಲ್ಲಿ ಇದ್ದವರು ಇದ್ದಾರೆ. ಡಾಕ್ಟರ್ ಕೆ ವಿಮಲಾಬಾಯಿಯವರ ನೆರೆಮನೆಯಾಕೆ ಅವರನ್ನು ಹತ್ತಿರದಿಂದ ಬಲ್ಲವರು ಆಗಿದ್ದಂತಹ ಶ್ರೀಮತಿ ಕಸ್ತೂರಿ ಕಾರಂತ್ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಕಸ್ತೂರಿ ಕಾರಂತ್ ಅವರು ವೇದಿಕೆಗೆ ಆಗಮಿಸಿ ತಮ್ಮ ನೆನಪಿನ ಬುತ್ತಿಯಿಂದ ಒಂದಷ್ಟು ನೆನಪುಗಳನ್ನು ನಮಗೋಗಿ ಹಂಚಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಕಸ್ತೂರಿ ಕಾರಂತ್ ಅವರು ವೇದಿಕೆಗೆ ಬಂದು ಯಾಕಂದರೆ ತಾಯಿಯನ್ನು ಅಷ್ಟು ನೆನೆಸಿಕೊಂಡು ಇಲ್ಲಿ ಎಲ್ಲರೊಡನೆ ನಮ್ಮನ್ನು ಸೇರಿಸಿಕೊಂಡು ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಮ್ಮ ಧನ್ಯವಾದಗಳು. ಮತ್ತು ವಿಮಲಾಬಾಯಿಯವರನ್ನು ನಾನು ಚಿಕ್ಕದಿರುವಾಗ ನೋಡಿದ್ದೇನೆ. ಆ್ಯಕ್ಚುಲಿ ಅವರು ನನ್ನ ಅಣ್ಣ ಮತ್ತು ಅಕ್ಕನ ಸಮಕಾಲೀನರು. ರಾಜ ಆ್ಯಂಡ್ ಕಮಲಾಕ್ಷಿ, ದೇ ಆರ್ ಮೈ ಸಿಸ್ಟರ್ಸ್ ಆ್ಯಂಡ್ ನೌ ದೇ ಆರ್ ನೋ ಮೋರ್. ಇಫ್ ದೇ ವೇರ್ ಹಿಯರ್ ದೇ ವುಡ್ ಹ್ಯಾವ್ ಬಿನ್ ವೆರಿ ಹ್ಯಾಪಿ ಟು ಸಿ this function. And Vimala, our mane just 2 houses away from our house, ಅಂದರೆ on the opposite side. ಆಗ ನನ್ನ ಅಣ್ಣ ಅಕ್ಕ ಅವರೆಲ್ಲ ಜೊತೆಯಾಗಿ ಸ್ಕೂಲಿಗೆ ಹೋಗ್ತಿದ್ರು, ಆಡ್ತಿದ್ರು ಅಂತ ಎಣಿಸ್ತಿದ್ದೆ. ಹಾಗೆ ನನ್ನ ಕಸಿನ್ಸ್ ಮನೋರಮಾ ಆಚಾರ್ಯ ಅವರೆಲ್ಲ ವಿಮಲಾಬಾಯಿಯನ್ನು ಚೆನ್ನಾಗಿ ತಿಳಿದಿದ್ದಾರೆ. ವಿಮಲಾ ನಮ್ಮ ಮನೆಗೆ ಬರುವಾಗ ಆ್ಯಕ್ಚುಲಿ ನಮ್ಮ ಕಾರ್ಕಳದ ತೆಳ್ಳಾರ್ ರೋಡ್ನಲ್ಲಿ ಇದು ಸೂರ್ಯನಾರಾಯಣ ಮಠದ ಜಸ್ಟ್ ಆಪೋಸಿಟ್ ವಾಸ್ ದೇರ್ ಹೌಸ್. ಆ್ಯಂಡ್ ನಾನು ನೋಡಲಿಕ್ಕೆ ಶುರು ಮಾಡಿದ್ದು ನಾನು ಕಾಲೇಜಿಗೆ ಹೋಗುವ ಡೇಸ್ನಲ್ಲಿ. ಶಿ ಹ್ಯಾಡ್ ಕಮ್ ಟು ಅವರ್ ಹೌಸ್ ಸೋ ಮೆನಿ ಟೈಮ್ಸ್ ಡ್ಯೂರಿಂಗ್ ದಟ್ ಟೈಮ್. ಆ್ಯಂಡ್ ಇನ್ ದ ಇಯರ್ ನನ್ನ ಮದುವೆ ವರ್ಷ 1965, just 2 days before that, she had come with Lalita and Vimalabai ಮತ್ತು Mukta, 3 of them. Always they used to come to our house like that only, 3 of them together. And they used to come to our house and talk to my parents, and my parents used to be very fond of them, and they were taking their blessings like that. And now we used to have a nice time. As she said, ರತ್ನಪ್ರಭಾ ಹೇಳಿದಾಗ ಆಗ ಕ್ಯಾಮರಾ ಎಲ್ಲ ಇಲ್ಲ, ಅವ್ರು ಬರುವ ನಮ್ಮ ಹತ್ರ ಮೊಬೈಲ್ ಇಲ್ಲ, ಕ್ಯಾಮರಾ ಇಲ್ಲ, ನೋ ಫೋಟೋಸ್ ಆಫ್ ದೇರ್ಸ್ ವಿತ್ ಅಸ್ ನಾವು. ಬಟ್ ಹ್ಯಾಪಿ ಫಾಂಡ್ ಮೆಮರೀಸ್ ಆರ್ ದೇರ್ ಸ್ಟಿಲ್ ಇನ್ ಅವರ್ ಮೈಂಡ್ಸ್. I have seen her I used to appreciate her. ಎಂಥ ದೊಡ್ಡ ಡಾಕ್ಟ್ರು, so simple she was, round face with curly hair, too much curly hair, and though little darker, little dark on the, but still she was beautiful, and she was talking beautifully, and she had an enchanting smile, and ನಮಗೆ ತುಂಬ ಖುಷಿ ಆಗ್ತಿತ್ತು ಅವ್ರ ಹತ್ರ. And Lalita was fair and nice, and Mukta was thin
ಬಟ್ ಲಾಂಗ್ ಹೇರ್, ಶಿ ವಾಸ್ ಆಲ್ಸೋ ಬ್ಯೂಟಿಫುಲ್. ಸೊ ನಮ್ಮ ಮನೆಯಲ್ಲಿ ತುಂಬ ಸಮಯ ಸ್ಪೆಂಡ್ ಮಾಡ್ತಿದ್ರು ಎಲ್ಲ. ಆ್ಯಂಡ್ ಈವನ್ ಈಗ ಸಹ ನನಗೆ ನೆನಪಿದೆ, ಐ ಯೂಸ್ ಟು ಹ್ಯಾವ್ ಬರ್ನಿಂಗ್ ಇನ್ ದ ಫೀಟ್, ಮತ್ತು ಇದು ಫೀಟಲ್ಲಿ ಕೈಯಲ್ಲೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗಿತ್ತು ಕಾಲೇಜಿಗೆ ಹೋಗೋದು. ಆಗ ಅವ್ರು ಹೇಳಿದರು ನ್ಯೂರೋಬಯಾನ್ ಆ್ಯಂಡ್ ಕ್ಯಾಲ್ಶಿಯಂ ಪೆಂಟಾಥಿನೇಟ್ ಪ್ರಿಸ್ಕ್ರೈಬ್ ಮಾಡಿದರು. ನನಗೆ ಅದು ತುಂಬ ಒಳ್ಳೆಯದಾಗಿತ್ತು ಆಗ ತಗೊಂಡು. ಆ್ಯಂಡ್ ಸೋ ಮೆನಿ ಫಾಂಡ್ ಮೆಮರೀಸ್ ಆರ್ ದರ್. ಈಗ ನಂಗೆ ಅಷ್ಟು ನೆನಪಿಲ್ಲ, ಬಿಕಾಸ್ ಶಿ ವಾಸ್ ಮಚ್ ಓಲ್ಡರ್ ಟು ಮೀ, ಬಟ್ ಸ್ಟಿಲ್ ಫ್ರಮ್ ಎ ಡಿಸ್ಟೆನ್ಸ್ ವಿ ಯೂಸ್ ಟು ವಾಚ್ ಹರ್. ಎಲ್ಲರ ಹತ್ರ ಮಾತಾಡೋದು ಅದೆಲ್ಲ ನಮಗೆ ತುಂಬ ಖುಷಿ ಆಗ್ತಿತ್ತು. ಮತ್ತು ಈ ಫೋಟೋಸ್ ತೋರಿಸುವಾಗ ಮೈ ಕಸಿನ್ ವಾಸ್ ದೇರ್, ಕಸಿನ್ಸ್ ವೈಫ್ ಚಂಚಲ, ಸಾಹರ್ ಅಂದು ಒನ್ ಆಫ್ ದ ಫೋಟೋಸ್, ಅದು ಮೆಡ್ರಾಸಲ್ಲಿ ತೆಗೆದದಿರಬೇಕು. ಮೈ ಕಸಿನ್ ಮೋಹನ್ ರಾವ್ ವಾಸ್ ಇನ್ ಮೆಡ್ರಾಸ್. ಸೊ ಮೋಹನ್ಸ್ ವೈಫ್ ವಾಸ್ ಚಂಚಲ. ಎ ಸಡನ್, ಹೌದಾ, ವೆರಿ ಗುಡ್. ಸೊ ಐ ಸಾ ಇಟ್ ದೆ. ಚಂಚಲನನ್ನು ನೋಡಿ ಸಡನ್ ನೆನಪಾಯ್ತು ನನಗೆ. ಸೊ ಅಷ್ಟು, ಮತ್ತು ಇನ್ನೇನು ಹೆಚ್ಚಿಗೆ ನೆನಪಾಗೋದಿಲ್ಲ. ಎನಿವೇ, ನಮ್ಮನೇಲಿ ಕರೆಸಿ ನಮ್ಮೆಲ್ಲರ ನಿಮ್ಮ ಜೊತೆ ನಮ್ಮನ್ನು ಸೇರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ನೋಡಿದೆಲ್ಲ ತುಂಬ ಖುಷಿಯಾಯಿತು ಮೇಡಮ್. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ IMA ಕರ್ನಾಟಕದ ರಾಜ್ಯ ಶಾಖೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಟೀಲ್ ಸುರೇಶ್ ಕುಡ್ವ ಇವರಿಂದ ಶುಭ ಹಾರೈಕೆ. ಇಂದಿನ ಈ ಶುಭ ಸಂದರ್ಭದ ಈ ಸಮಾರಂಭದ ಅಧ್ಯಕ್ಷೆಯಾದ ಕಾರ್ಕಳ ಪಟ್ಟಣದ ಪುರಸಭೆಯ ಅಧ್ಯಕ್ಷರೂ ಆದ ಸುಮಾಶೇಖರ್ ಅವರೇ, ಹಾಗೂ ಮುಖ್ಯ ಅತಿಥಿಗಳವರಾದ ಅಶೋಕ್ ಅಜ್ಜಂತಾರವರೇ, ಡಾಕ್ಟರ್ ಸುಧಾಕರ್ ಶೆಟ್ಟರವರೇ, ಯೋಗೀಶ್ ಹೆಗ್ಡೆಯವರೇ, ಹಾಗೂ ವಿಮಲಾಬಾಯಿಯವರ ಎಲ್ಲ ಮುಂದಿನ ಪೀಳಿಗೆಯವರೇ, ಹಾಗೂ ಇಲ್ಲಿ ನೆರೆದಿರುವ ಕಾರ್ಕಳದ ಗಣ್ಯರೇ. ಬಹುಶಃ ಅಸತೋಮ ಸದ್ಗಮಯ ಇದು ವಿಮಲಾಬಾಯಿಯವರಿಗೆ ಸರಿಯಾಗಿ ಹೊಂದುತ್ತದೆ. ತಮಸೋಮಯ ಜ್ಯೋತಿರ್ಗಮಯ ಹಾಗೂ ಮೃತ್ಯೋರ್ಮ ಅಮೃತಂಗಮಯ ಅಂದರೆ ತನ್ನ ಜ್ಞಾನದಿಂದ, ವೈದ್ಯಕೀಯ ಜ್ಞಾನದಿಂದ ಅಧರ್ಮವನ್ನು, ಅಸತ್ಯವನ್ನು ಹೊಡೆದೊಡಿಸಿ ಕತ್ತಲೆಯನ್ನು ಬೆಳಕಿನಿಂದ ಬೆಳಗಿಸಿ ತನ್ನ ರೋಗಿಗಳನ್ನು ಮರಣತ್ವದಿಂದ ಅಮರತ್ವದ ಕಡೆಗೆ ಕೊಂಡೊಯ್ದ ವ್ಯಕ್ತಿ ಡಾಕ್ಟರ್ ವಿಮಲಾಬಾಯಿಯವರು. ಇವರು ನಮ್ಮ ಕಾರ್ಕಳದವರು ಎಂದು ಹೇಳಿಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಬಹುಶಃ ಅವರ ಮಗಳು ಇಂದು ರತ್ನಪ್ರಭಾ ಅವರ ಜನ್ಮ ಶತಾಬ್ದಿಯನ್ನು ಅವರ ತವರು ನೆಲದಲ್ಲಿ ಆಚರಿಸುತ್ತಿರುವುದು, ನಮ್ಮೊಂದಿಗೆ ಆಚರಿಸುತ್ತಿರುವುದು ನಮಗೆಲ್ಲ ನಿಜವಾಗಿ ಬಹಳ ಸಂತೋಷದ ವಿಷಯ. ಈಗಾಗಲೇ ವಿಮಲಾಬಾಯಿಯವರ ಅನ್ನು ಬಲ್ಲವರು ಅಶೋಕ್ ಅಜ್ಜಂತಾಯರು ಹಾಗೂ ಶ್ರೀಮತಿ ಕಾರಂತವರು. ಬಹುಶಃ ಅವರು ನಿರರ್ಗಳವಾಗಿ ಇಂಗ್ಲೀಷಲ್ಲಿ ಮಾತಾಡಿ ನೋಡುವಾಗ ಹಲವಾರು ರಾಜ್ಯಗಳನ್ನು ಸುತ್ತಿ ಬಂದ ಡಾಕ್ಟರ್ ವಿಮಲಾಬಾಯಿಯವ್ರದ್ದು ನಾಲೆಜ್ ಹೇಗಿರ್ಬೋದಂತ ನಮಗೆ ಮನಗಂಟಬೇಕಾದ್ದು. ಬಹುಶಃ ಈಗಾಗಲೇ ರತ್ನಪ್ರಭಾ ಅವರು ಹೇಳಿದಾಗೆ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಲ್ಲಿ ಕಲಿತು ಆಂಧ್ರದಲ್ಲಿ ಉದ್ಯೋಗವನ್ನು ಅರಿಸಿ ಬೆಳೆದ ಅವರು ದಕ್ಷಿಣ ಭಾರತಕ್ಕೆ ತನ್ನ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಬಹುಶಃ ಅವಿಭಜಿತ ಕಾರ್ಕಳ ತಾಲೂಕು ಹಲವಾರು ವ್ಯಕ್ತಿಗಳನ್ನು ನೀಡಿದೆ ಕೊಡುಗೆ. ಒಂದು ಬೆನಗಲ್ ನರಸಿಂಗರಾವ್, ನಮ್ಮ
ಕಾನ್ಸ್ಟಿಟ್ಯೂಷನ್ ಬರೆದದ್ದು ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳ್ತೀವಿ, ಸಂವಿಧಾನ. ಆದರೆ ನಿಜವಾಗಿ ನಮ್ಮ ಸಂವಿಧಾನದ ಕರ್ತೃ BN ರಾವ್, ಬೆನಗಲ್ ನರಸಿಂಗರಾವ್. ಇವರು ಅವಿಭಜಿತ ಕಾರ್ಕಳದ ಮೂಡುವಿದೆಯ ಹತ್ತಿರದ ಬೆನಗಲ್ ಗ್ರಾಮದವರು. ಅವರ ಅಣ್ಣ ಬೆನಗಲ್ ರಾಮರಾವ್ ಕೂಡ ರಿಸರ್ವ್ ಬ್ಯಾಂಕಿನ ಚೇರ್ಮನ್ ಆಗಿದ್ದರು. ಅದೇ ರೀತಿ ಈಗಾಗಲೇ ಅಡ್ಯಂತಾರ ಹೇಳಿದಂತೆ KS ಹೆಗ್ಡೆ ಅವರು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಅಲ್ಲಿ ಜಸ್ಟಿಸ್ ಆಗಿದ್ದವರು. ಅದೂ ಅಲ್ಲದೆ ನಿಮಗೆ ಎಷ್ಟು ಗೊತ್ತಿದೆಯೋ ಇಲ್ವೋ, ಬೋರ್ಡ್ ಹೈಸ್ಕೂಲ್ನವರೇ ಆದ ಬೂದಿ ಕುಂದರನ್ ಎಂಬವರು ನಮ್ಮ ದೇಶದ ಕ್ರಿಕೆಟ್ ಟೀಮ್ನ ಒಬ್ಬ ಮೆಂಬರ್ ಕೂಡ ಆಗಿದ್ದಂತೆ. ಹೀಗೆ ಕಾರ್ಕಳದ ಬೋರ್ಡ್ ಹೈಸ್ಕೂಲು ನಿಜವಾಗಿಯೂ ಉತ್ತಮ ನಾಗರಿಕರನ್ನು ನಮ್ಮ ದೇಶಕ್ಕೆ ಕೊಟ್ಟಿದೆ. ಬಹುಶಃ ಡಾಕ್ಟರ್ ವಿಮಲಾಬಾಯಿ ಅವರು MBBS ನಂತರ MD ಮಾಡಿ ಸ್ಕಿನ್ ಮತ್ತು ಆಗ ಲೆಪ್ರೋಸಿ ಮತ್ತು STD ಅಂತ ಹೇಳ್ತಿದ್ರು ಡಿಪ್ಲೊಮಾ. ಯಾಕಂದರೆ ಆಗ ಕುಷ್ಠರೋಗ ಹಾಗೂ STD ಬಹಳ ಜಾಸ್ತಿ ಇತ್ತು. ಆ್ಯಂಡ್ ಮೇ ಬಿ ಇಟ್ ವಾಸ್ ದಿ ಮೋಸ್ಟ್ ಸಾಫ್ಟ್ ಸಬ್ಜೆಕ್ಟ್ ಎಟ್ ದ್ಯಾಟ್ ಟೈಮ್. ಈಗ ಎಲ್ಲ ರೇಡಿಯಾಲಜಿ ಪೀಡಿಯಾಟ್ರಿಕ್ಸ್ ಎಲ್ಲ ಹೋದಾಗೆ ಆಗ ಫಸ್ಟ್ ಶಾರ್ಟ್ ಸಬ್ಜೆಕ್ಟ್ ವಾಸ್ ಲೆಪ್ರೋಸಿ ಆ್ಯಂಡ್ STD. ಬಹುಶಃ ಈಗ ಆ್ಯಂಟಿಬಯೋಟಿಕ್ಸ್ ಮತ್ತು ಕಾಂಡಮ್ಸಿಂದ ಈ ಲೆಪ್ರೋಸಿ ಆಗಲಿ STDಸ್ಗಳಾಗಲಿ ತುಂಬ ಕಮ್ಮಿ ಆಗಿದೆ. ಬಹುಶಃ ನಾನು ವೈದ್ಯನೆಂಬ ನೆಲೆಯಲ್ಲಿ ಅಥವಾ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯದ ಅಧ್ಯಕ್ಷನೆಂಬ ನೆಲೆಯಲ್ಲಿ ಡಾಕ್ಟರ್ ವಿಮಲಾಬಾಯಿ ಅವರ ಈ ಜನ್ಮ ಶತಾಬ್ದಿಯ ದಿನ ನನ್ನನ್ನು ಆಹ್ವಾನಿಸಿದ್ದಾರೆ. ನಿಜವಾಗಿ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಭಾರತೀಯ ವೈದ್ಯಕೀಯ ಸಂಘ ಈ ಜಗತ್ತಿನ ಅತ್ಯಂತ ದೊಡ್ಡ NGO. ನಮ್ಮಲ್ಲಿ 4,000ಕ್ಕಿಂತಲೂ ಹೆಚ್ಚು ಸದಸ್ಯರಿದ್ದಾರೆ. ನಮ್ಮ ಸದಸ್ಯರ ಜ್ಞಾನಾರ್ಜನೆ ಮಾಡುವುದು, ಅವರ ಸುಖ ದುಃಖಗಳನ್ನು ನಿವಾರಿಸುವುದು ಹಾಗೂ ಸರ್ಕಾರದೊಂದಿಗೆ ಆರೋಗ್ಯ ರಕ್ಷಣೆಯಲ್ಲಿ ಕೈ ಜೋಡಿಸುವುದು ನಮ್ಮ ಸಂಘದ ಉದ್ದೇಶ. ಈ ಕೊರೋನಾ ದಿನಗಳಲ್ಲಿ ಬಹುಶಃ ಇದನ್ನು ನಾವು ಚೆನ್ನಾಗಿ ನಿಭಾಯಿಸ್ತೇವೆ. ಸರ್ಕಾರದೊಂದಿಗೆ ಕೈ ಜೋಡಿಸಿ ಎಲ್ಲ ವೈದ್ಯರು ಅತಿ ಕಳಂಕಪ್ರಾಯವಾಗಿದ್ದ ಕೊರೋನಾವನ್ನು ಸುಲಭವಾಗಿ ಓಡಿಸಿದ್ದೇವೆ. ಬಹುಶಃ ಕೊರೋನಾ ನಂತರದ ಕಾಲದಲ್ಲಿ ಕೂಡ ನಮ್ಮಲ್ಲಿ ಆರೋಗ್ಯ ವರ್ಧನೆಗಾಗಿ, ಆರೋಗ್ಯ ಸ್ವಾಸ್ಥ್ಯಕ್ಕಾಗಿ ನಾವೆಲ್ಲರೂ ದುಡಿಯುವಂತೆ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶ. ಈ ನಿಟ್ಟಿನಲ್ಲಿ ಡಾಕ್ಟರ್ ವಿಮಲಾಬಾಯಿಯವರ ಕೂಡ ನಮ್ಮ ಆರೋಗ್ಯ ಸಂಸ್ಥೆಯಲ್ಲಿ ಸರಕಾರಿ ಉದ್ಯೋಗಿಯಾಗಿ ದೇಶದ ಆರೋಗ್ಯ ರಕ್ಷಣೆಯಲ್ಲಿ ಸೇವೆ ನೀಡಿದ್ದರಿಂದ ನಾವು ಅವರನ್ನು ಒಬ್ಬ ಮಾದರಿ ವೈದ್ಯರಾಗಿ ಇಂದು ಕಂಡುಕೊಳ್ಳಲಿಕ್ಕೆ ಬಹಳ ಖುಷಿಪಡ್ತೇವೆ. ಇಂದು ಈ ಸಮಾರಂಭದಲ್ಲಿ ನನ್ನನ್ನು ಭಾಗವಹಿಸುವಂತೆ ಮಾಡಿದ ಎಲ್ಲ ಕುಟುಂಬಸ್ಥರಿಗೆ ನಾನು ವಂದನೆಯನ್ನು ತಿಳಿಸ್ತೇನೆ. ವಂದನೆಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಅಜಕಾರು ಪದ್ಮಕೋಪಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರಿಂದ ಶುಭ ನುಡಿಗಳು. ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುರಸಭಾಧ್ಯಕ್ಷರಾಗಿರುವಂಥ ಶ್ರೀಮತಿ ಸುಮಾ ಕೇಶವರವರೇ, ವೇದಿಕೆಯ ಮೇಲೆ ಇರುವಂಥ ಎಲ್ಲ ಅತಿಥಿ ಗಣ್ಯರೇ, ಡಾಕ್ಟರ್ ಕೆ ವಿಮಲಾಬಾಯಿ ಅವರ ಕುಟುಂಬದ ಎಲ್ಲ ಸದಸ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇವತ್ತಿನ ಈ ಪುಣ್ಯಮೂರ್ತಿಯ ಒಂದು ಪಯಣ ಜರ್ನಿ ಎಲ್ಲವನ್ನು ಕೇಳ್ತಾ ಕೂತ್ಕೊಂಡಂಥ ಮಹನೀಯರೇ, ಮಹಿಳೆಯರೇ, ಸಭಾ ಮರ್ಯಾದೆಯ ದೃಷ್ಟಿಯಿಂದ ಒಂದು 3-4 ನಿಮಿಷ ಮಾತಾಡ್ತೇನೆ. ನಾವೆಲ್ಲ ಸದಾನಂದ ಕಾಮತ್ನ ಹೋಟೆಲ್ನಲ್ಲಿ ಊಟಕ್ಕೆ ಹೋಗ್ತಿದ್ದೆವು ಕಾಲೇಜಿಗೆ ಹೋಗುವಾಗ.
ಬಹುಶಃ ಅನ್ನದ ಋಣ ಇದೆ. ಈ ಎದುರಿನಲ್ಲಿರುವವರೆಲ್ಲ ಬಹುಶಃ ಅಲ್ಲಿ ಊಟ ಮಾಡಿದ್ದಾರೆ, ಇದರ ಮೇಲೆ ಇದ್ದವರು ಕೂಡ ಆ ಹೋಟೆಲ್ನಲ್ಲಿ ಊಟ ಮಾಡಿದ್ದಾರೆ. ಕನೆಕ್ಷನ್ ಇದೆ. ಈ ಕುಟುಂಬದ ಅಶೋಕ್ ಅನ್ನೋರು ಭಾಳ ಒಳ್ಳೆಯ ಕಬಡ್ಡಿ ಪ್ಲೇಯರ್, ಅವರ ಬಹಳ ಕ್ಲೋಸ್ ನಮಗೆ ಪರಿಚಯ ಇದೆ. ಅದನ್ನು ಬಿಟ್ಟರೆ ನನಗೆ ಭಾಳ ಪ್ಲೆಸೆಂಟ್ ಸರ್ಪ್ರೈಸ್ ಹೌ ಐ ವಾಸ್ ಇನ್ವೈಟೆಡ್ ಟು ದಿಸ್ ಪ್ರೋಗ್ರಾಮ್ ಅಂತ. ನನಗೆ ಮಂತ್ರ ಅನ್ನಿಸಿತು, ವಿ ಹ್ಯಾವ್ ಫೌಂಡೆಡ್ ಅ ಇನ್ಸ್ಟಿಟ್ಯೂಷನ್ ಅಂಡರ್ ದ ಟ್ರಸ್ಟ್ ಅಜಯ್ಕಾರ್ ಪದ್ಮ ಗೋಪಾಲ್ ಎಜುಕೇಷನ್ ಟ್ರಸ್ಟ್. ಅಜಯ್ಕಾರ್ ಇಸ್ ಅ ಬರ್ತ್ ಪ್ಲೇಸ್. ಪದ್ಮ ನನ್ನ ತಾಯಿ, ಗೋಪಾಲ್ ತಂದೆ, ಅವರ ಹೆಸರಿನಲ್ಲೊಂದು ಸಂಸ್ಥೆ ಮಾಡಿದ್ದೇವೆ. ಆದ್ದರಿಂದ ಇದು 100 ಇಯರ್ಸ್ನ ಪ್ರೋಗ್ರಾಮ್, ಇಟ್ಸ್ ಸೋ ಕನೆಕ್ಟೆಡ್. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಬಹುಶಃ ದೇವರು ನಮ್ಮನ್ನು ಜೋಡಿಸಿದ್ದಾರೆ ಅಂತ ಅನ್ನಿಸ್ತದೆ. ಇತ್ತೀಚೆಗೆ ಒಂದು ಸಣ್ಣ ಟಾಕ್ ಕೊಟ್ಟಿದ್ದೆ ನಾನು. ಬದುಕಿಗೆ ಉಸಿರನ್ನು ಇತ್ತವರು, ವ್ಯಾಖ್ಯಾನಕ್ಕೆ ನಿಲುಕದ ಹೆತ್ತವರು ಅಂತ. ನಮ್ಮ ಪೇರೆಂಟ್ಸ್ ದೇ ಆರ್ ಬಿಯಾಂಡ್ ಎನಿ ಡೆಫಿನೇಷನ್, ಯು ಕಾಂಟ್ ಡಿಫೈನ್. ಈಗ ನಮಗೆ ಅನ್ನಿಸ್ತದೆ ದೊಡ್ಡ ಹುದ್ದೆಯಲ್ಲಿ ಎಲ್ಲರೂ ಇರ್ತಾರಂತ, ಅದರ ಹಿಂದೆ ಯಾರೋ ಒಂದು ತ್ಯಾಗಮೂರ್ತಿ ಇರ್ತಾರೆ. ಕ್ರಾನಿಕಲ್ಸ್ ಆಫ್ ಏಸಿಸ್ ಆ ಬುಕ್ಕು ಓದ್ತಾ ಇದ್ದೆ, ಸ್ವಲ್ಪ ಭಾಳ ಖುಷಿ ಆಯಿತು, ಟಚ್ ಆಯಿತು. ಅವರ ತಾಯಿ ರತ್ನಪ್ರಭಾ IAS ಅವರ ತಾಯಿ, ಇವ್ರದ್ದು ಎಲ್ಲ ಕುಟುಂಬದ ಆ ಪುಣ್ಯಮೂರ್ತಿ, ಅನ್ನ ವೇಸ್ಟ್ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತೆ. ನಮ್ಮ ತಾಯಿನೂ ಹಾಗೆ ಹೇಳ್ತಿದ್ರು, ಒಂದು ಅನ್ನ ಇಲ್ಲಿಂದ ಅಲ್ಲಿಗೆ ಹೋದರೆ ಅದನ್ನು ಹೆಕ್ಕಿಕೊಂಡು ಬಾ, ಮಣ್ಣಿನ ನೆಲ ಆದರೂ ಸರಿ ಅಂಥ ಒಂದು ಡಿಸಿಪ್ಲಿನನ್ನು ಟೀಚ್ ಮಾಡಿದ್ದಾರೆ. ಆ ತಾಯಿಯ ತ್ಯಾಗ, ಆ ವರ್ಷಗಳನ್ನು ಎಣಿಸಿದರೆ 1947 ಬಹುಶಃ ಅವರು ಇಲ್ಲಿ MBBS ಮಾಡಿದ್ರಿಂದಲೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ತಿಳ್ಕೊಳ್ಳುವ ನಾವು. ಅದು ನಮಗೊಂದು ಖುಷಿಯ ವಿಷಯ. ಇವತ್ತಿನ ಕಾರ್ಯಕ್ರಮ ಈ ಡೇಟಿಗಿದ್ದದ್ದು ಇನ್ನೂ ಖುಷಿ ಆಯಿತು. ನಾನು ಭಾಳ ಖುಷಿಯಲ್ಲಿದ್ದೇನೆ. ಯಾಕಂತೇಳಿದರೆ ಇದು ನಮ್ಮ ಸಂಸ್ಥೆ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಿನ್ನೆಯ ದಿನ ನೀಟ್ 2022ನ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಗಿ ನಮ್ಮ ಕಾಲೇಜಿನಿಂದ 93 ಮಂದಿ MBBSಗೆ ಆಯ್ಕೆ ಆಗಿದ್ದಾರೆ. ಅದರಲ್ಲಿ 34 ಮಂದಿ ಹುಡುಗಿಯರಿದ್ದಾರೆ. ಈ ಚಪ್ಪಾಳೆ ನಮ್ಮ ಕಾಲೇಜಿಗೆ ಬೇಡ. ನಾನು ತುಂಬ ಇಷ್ಟಪಡೋದು ಏನಂತೇಳಿದರೆ, ಯಾರಾದರೂ ಒಂದು ಎಷ್ಟು ಒಳ್ಳೆಯ ಬಂಗಾರದ ಚೈನ್ ಹಾಕ್ಕೊಳ್ಳಿ, ಅದು ಸೆತಸ್ಕೋಪ್ನಷ್ಟು ಚಂದ ಕಾಣುವುದಿಲ್ಲ. ಅದು ಸೆತಸ್ಕೋಪ್ನಷ್ಟು ಚಂದ ಕಾಣುವುದಿಲ್ಲ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳ್ತೇನೆ ಯಾವಾಗಲೂ. ಮತ್ತು ನಾನು ತುಂಬ ಇಷ್ಟಪಡೋದು ಹೆಸರಿನ ನೆಕ್ಸ್ಟಿಗೆ IAS ಅನ್ನೋದನ್ನು ಭಾಳ ಇಷ್ಟಪಡ್ತೇನೆ ನಾನು. ನೆಕ್ಸ್ಟ್ ಟು ದ ನೇಮ್, ಇಫ್ ದ ಡಿಗ್ರಿ ಈಸ್ PhD, ಅದದ್ದು ಏನಿರಲಿ, ನನಗೂ ಇದೆ ಡಾಕ್ಟರ್ ಸುಧಾಕರ್ ಶೆಟ್ಟಿ PhD ಅಂತ ಇದೆ. ಬಟ್ ಐ ಲೈಕ್ IAS, ಇಂಡಿಯನ್, a very proud feeling, administrative service, the people who serve in such a way so that India will be India, ಅಲ್ವಾ? We are proud about ರತ್ನಪ್ರಭಾ IAS, ಡಾಕ್ಟರ್ ಪ್ರದೀಪ್ ಚಂದ್ರ IAS, ಕರೆಕ್ಟ್ ಅಲ್ವಾ ಹೆಸರು? ಓಕೆ ರೈಟ್. ಎಷ್ಟು ನಿಮಿಷ ಆಗಿದೆ ಅಂತ ಹೇಳಿ. MC ಅವರ ಕನ್ನಡ ತುಂಬ ಚೆನ್ನಾಗಿದೆ. ಐ ವಾಂಟ್ ಟು ಕನ್ಕ್ಲೂಡ್. ಆಶಯ ಏನು ಅಂತೇಳಿದರೆ, ಈ 93 ವಿದ್ಯಾರ್ಥಿಗಳು ಜ್ಞಾನಸುಧದಿಂದ ಆಯ್ಕೆ ಆದರಲ್ವ MBBSಗೆ, ಅವರು ಡಾಕ್ಟರ್ ವಿಮಲಾಬಾಯಿ ಅವರ ಹಾಗೆ ಆದರೆ ಸಾಕು. ಬಹುಶಃ ಇದು ಅವರು ಆಶೀರ್ವಾದ ಮಾಡಲಿ. ಮತ್ತು ಅವರ ಮಕ್ಕಳೆಲ್ಲ ರತ್ನಪ್ರಭಾ IAS, ಇನ್ನೊಂದು IAS ಹಾಗೆ ಆಗಲಿ. ನನ್ನ 2 ಕನಸು ಫುಲ್ಫಿಲ್ ಆಗುತ್ತೆ. ಬೀಯಿಂಗ್ ಎ ಟೀಚರ್, ಐ ಲವ್ ದ ಮೋಸ್ಟ್ ದ್ಯಾಟ್ ಮೈ ಸ್ಟೂಡೆಂಟ್ಸ್ ದೇ ವೇರ್ ಸೆಥಸ್ಕೋಪ್ ಆನ್ ದೇರ್ ನೆಕ್ ಆ್ಯಂಡ್ ದೇರ್ ಚಿಲ್ಡ್ರನ್ ವಿಲ್ ಬಿಕಮ್ ಸಮ್ ಸೋ ಆ್ಯಂಡ್ ಸೋ IAS. ಆದ್ದರಿಂದ ಈ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿದ್ದುಕೊಂಡು ಈ ಕಾರ್ಕಳದ ಮಣ್ಣಿನಲ್ಲಿ ಪಾದಸ್ಪರ್ಶ ಮಾಡಿದಂಥ ಜನರು, ಹೈದರಾಬಾದ್ ಆದರೆ ಏನಂತೆ, ಉತ್ತರಾಖಂಡ ಆದರೆ ಏನಂತೆ, ತೆಲಂಗಾಣ ಏನಂತಾರೆ, ಎಲ್ಲ ನಮ್ಮ ದೇಶ. ವಿ ಆರ್ ಒನ್. ನ್ಯಾಷನಲ್ ಇಂಟಿಗ್ರೇಷನ್ ಬಂತು. ಇಲ್ಲಿ ಹುಟ್ಟಿದ ಮಗು ಮಡ್ರಾಸ್ನಲ್ಲಿ ಡಾಕ್ಟರ್ ಆಯಿತು, ನನ್ನ ಮಗು ಅಂತ ಹೇಳ್ತೇನೆ. ಆಮೇಲೆ ಹೈದರಾಬಾದ್ನಲ್ಲಿ ಕೆಲಸ, ಅಲ್ಲಿ ಗಂಡನ ಮನೆ. ನಾವೆಲ್ಲ ಪುಣ್ಯಾತ್ಮರು. ದಾಸರು ಹೇಳಿದ ಹಾಗೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಂಥ ಒಂದು ಪಪ್ಪ ಅಮ್ಮನ ಸ್ಮರಣೆ ಮಾಡುವಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಯಾವತ್ತೂ ಇರಬೇಕು. ಅವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ನಮ್ಮನ್ನು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಪಪ್ಪ ಅಮ್ಮನನ್ನು ನೆನಪು ಮಾಡಿಕೊಳ್ಳುವಂಥ ಆ ಸುಂದರ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ನಮಗೆ ಖುಷಿ ತರ್ತದೆ ಅಂತ ಹೇಳಿಕೊಂಡು, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಕೊಂಡು, ಜನನಿ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲು ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ನೀವೆಲ್ಲ ಧನ್ಯರು, ಬಿಕಾಸ್ ಯು ಹ್ಯಾವ್ ಲರ್ನ್ ಫ್ರಮ್ ಮದರ್. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಸೊ ನೀವೆಲ್ಲ ಧನ್ಯರಾಗಿದ್ದೀರಿ ಅಂತ ಹೇಳಿಕೊಂಡು, ಡಾಕ್ಟರ್ ಕೆ ವಿಮಲಾಬಾಯಿ ಅವರ
ಆತ್ಮಕ್ಕೆ ಒಂದು ದೊಡ್ಡ ಶಾಂತಿ ಸಿಗಲಿ, ಅವರೊಂದು ಮೋಟಿವೇಟಿಂಗ್ ಫೋರ್ಸ್ ಆಗಲಿ, ನಮಗೆಲ್ಲ ಸಿಗಲಿ ಅಂತ ಹೇಳಿಕೊಂಡು ಆ ವ್ಯಾಲ್ಯೂಸ್ ತಂದೆ ತಾಯಿ ಇರುವಾಗ ತಂದೆ ತಾಯಿ ಗತಿಸಿದ ಮೇಲೆ ಅವರು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಯುವರ್ ಡಾಕ್ಟರ್ ಕೆ ವಿಮಲಾಬಾಯಿ ಈಸ್ ಅ ವ್ಯಾಲ್ಯೂ ಟುಡೇ ಟು ಆಲ್ ಆಫ್ ಯು ಅಂತ ಹೇಳಿಕೊಂಡು, ನಿಮಗೂ ಕೂಡ ಆ ಮೌಲ್ಯವನ್ನು ತೆಕ್ಕೊಂಡು ನಿಮ್ಮ ಮಕ್ಕಳನ್ನು ಆ ಎತ್ತರದ ಜಾಗಕ್ಕೆ ಬೆಳೆಸಲಿಕ್ಕೆ ತ್ಯಾಗ ಮಾಡಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಅನಿಲ್. ಇದೀಗ ಅಮ್ಮ ಓದಿದಂತಹ ಶಾಲೆಯ ಹೆಜ್ಜೆ ಗುರುತುಗಳನ್ನು ನೆನಪಿಸಿಕೊಂಡು ಅವರ ಸುಪುತ್ರಿ ಶ್ರೀಮತಿ ಕೆ ರತ್ನಪ್ರಭಾ IAS ಅವರು ಪ್ರತಿ ವರ್ಷವೂ ಕೂಡ ಬೋರ್ಡ್ ಹೈಸ್ಕೂಲ್ನಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ನಗದು ಪುರಸ್ಕಾರವನ್ನು ನೀಡುವಂತಹ ಕಾರ್ಯವನ್ನು ಮಾಡುತ್ತಾ ಬಂದಿರುತ್ತಾರೆ. ಈ ಬಾರಿ ಅಮ್ಮನ ಜನ್ಮ ಶತಾಬ್ದಿ ಇರುವುದರಿಂದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ 5 ಮಂದಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನಗದು ಪುರಸ್ಕಾರ, ಪ್ರಶಸ್ತಿ ಪತ್ರವನ್ನು ವಿತರಿಸುವಂತಹ ಕಾರ್ಯಕ್ರಮ ಇದೀಗ ಇರುವಂತಹ ಡಾಕ್ಟರ್ ಕೆ ವಿಮಲಾಬಾಯಿ ಅವರ ಸುಪುತ್ರ ಡಾಕ್ಟರ್ ಕೆ ಪ್ರದೀಪ್ ಚಂದ್ರ IAS ಇವರಿಂದ ರೂಪಾಯಿ 5,000 ನಗದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಶ್ವತ್ ನಾಯಕ್. ಹಾಗೆ ಇವರಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಬೇಕಾಗಿ ಶ್ರೀಮತಿ ಕೆ ರತ್ನಪ್ರಭಾ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಕುಮಾರಿ ಚೈತ್ರಾ ಶೆಟ್ಟಿ 625ಕ್ಕೆ 528 ಅಂಕಗಳು. ದಯವಿಟ್ಟು ಚೈತ್ರಾ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚೈತ್ರಾ ಶೆಟ್ಟಿ ಪದವಿ ಪೂರ್ವ ಕಾಲೇಜಿನ 3 ವಿದ್ಯಾರ್ಥಿಗಳು ಈ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ವಾಣಿಜ್ಯ ವಿಭಾಗದಿಂದ ಕುಮಾರಿ ಅನುಷಾ MK 600ಕ್ಕೆ 572 ಅಂಕಗಳೊಂದಿಗೆ 95.33 ಅಂಕಗಳನ್ನು ಗಳಿಸಿರುವಂತಹ ಪ್ರತಿಭಾನ್ವಿತೆ ಕುಮಾರಿ ಅನುಷಾ MK. ವಿಜ್ಞಾನ ವಿಭಾಗದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದಂತಹ ಕುಮಾರಿ P ರೇಖಾ 600ಕ್ಕೆ 562 ಅಂಕಗಳನ್ನು ಗಳಿಸಿ 93.67 ಅಂಕಗಳನ್ನು ಗಳಿಸಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ರೂಪಾಯಿ 5,000 ನಗದು ಹಾಗೂ ಪ್ರಶಸ್ತಿ ಪತ್ರ. ಕಲಾ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿ ವಜ್ರೇಶ್ ಆಚಾರ್ಯ 600ಕ್ಕೆ 546 ಅಂಕಗಳು 91 ಪಡೆದು ಡಾಕ್ಟರ್ ಕೆ ವಿಮಲಾಬಾಯಿಯವರ ಸಂಸ್ಮರಣಾರ್ಥ ಅವರ ಜನ್ಮ ಶತಾಬ್ದಿಯ ಈ ಶುಭ ಸಂದರ್ಭದಲ್ಲಿ ಅವರ ಸುಪುತ್ರ ಹಾಗೂ ಸುಪುತ್ರಿಯ ಹಸ್ತಗಳಿಂದ ಈ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿದ್ದಾರೆ. ನಗದು ಪುರಸ್ಕಾರವನ್ನು, ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ವಿದ್ಯಾನಾಮನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರು ವಿದ್ಯಾ ಬಂಧು ಜನೇ ವಿದೇಶ ಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನತು ಧನಂ ವಿದ್ಯಾ ವಿಹೀನ ಪಶು. ವಿದ್ಯೆ ವಿನಯದಿಂದ ಶೋಭಿಸ್ತದೆ. ಹಾಗೆ ವಿನಯ ನಮ್ಮನ್ನು ಯೋಗ್ಯರನ್ನಾಗಿ ಸತ್ಪಾತ್ರರನ್ನಾಗಿ ಮಾಡ್ತದೆ. ಒಂದು ಸಣ್ಣ ಮಾಂಸದ ಮುದ್ದೆ ಇದ್ದಂಥ ಮಗುವನ್ನು ಪ್ರಾಥಮಿಕ ಹಂತದಿಂದ ಅವರು ಓದುವ ಕೊನೆಯವರೆಗೆ ಅವರನ್ನು ತಿದ್ದಿ ತೀಡಿ ಸಂಸ್ಕಾರವಂತರನ್ನಾಗಿ ಅವರ ಕೌಶಲ್ಯವನ್ನು ಹೆಚ್ಚಿಸಿ ಒಂದು ಮಾನವ ಸಂಪನ್ಮೂಲವನ್ನಾಗಿ ಮಾಡ್ತದೆ. ಒಬ್ಬ ಗುರುವಿಗೆ ತನ್ನ ಶಿಷ್ಯ ತನಗಿಂತ ಎಷ್ಟು ಮೇಲಕ್ಕೇರ್ತಾನೆ ಅನ್ನುವಂಥದ್ದು ಜೀವನದಲ್ಲಿ ಸಂತೃಪ್ತಿಯನ್ನು ತಂದುಕೊಡುವಂಥ ವಿಚಾರ. ನಮ್ಮ ಬೋರ್ಡ್ ಕಾಲೇಜಿನಲ್ಲಿ ಓದಿ ಪ್ರಸಿದ್ಧ ವೈದ್ಯರಾಗಿ ತಮ್ಮ ವೃತ್ತಿ ಬದುಕನ್ನು
ಸಾಗಿಸಿ ಇವತ್ತು ದಿವಂಗತರಾದಂತಹ ಅವರ ಶತಮಾನೋತ್ಸವವನ್ನು ಅವರ ಮಕ್ಕಳು ಆಚರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಸಮಾಜಕ್ಕಾಗಿ ತಾವೇನಾದರೂ ಕೊಡುಗೆ ಕೊಡಬೇಕು, ತಾವು ಕಲಿತ ಶಾಲೆಗಾಗಿ ಕೊಡುಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಶಾಲೆಯಲ್ಲಿ ಓದಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಆ ಎಲ್ಲ ಕುಟುಂಬಸ್ಥರಿಗೆ ನಮ್ಮ ಕಾಲೇಜು ಆಭಾರಿಯಾಗಿರ್ತದೆ ಅಂತ ನಿಮ್ಮೆಲ್ಲರ ಮೂಲಕ ತಿಳಿಯಪಡಿಸ್ತೇನೆ. ಅವರಿಗೆ ಆಯುಷ್ಯ ಆರೋಗ್ಯವನ್ನು ಹೆಚ್ಚಿಸಲಿ, ಆ ಕುಟುಂಬ ಬೆಳೀಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಾರ್ಕಳದ ಪುರಸಭಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಮಾ ಕೇಶವ್ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಡಾಕ್ಟರ್ ಕೆ ವಿಮಲಾಬಾಯಿ ಶತಮಾನೋತ್ಸವ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧುಗಳೇ, ರತ್ನಪ್ರಭಾ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಅವರ ಕುಟುಂಬದವರು ಇವತ್ತು ಅವರ ತಾಯಿಯ ಸ್ಮರಣೆಗೋಸ್ಕರ ನಮ್ಮ ಬೋರ್ಡ್ ಹೈಸ್ಕೂಲಿನ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಂಚಿಕೊಂಡಿದ್ದರು. ಇದು ಒಂದು ಆದರ್ಶ ಕಾರ್ಯಕ್ರಮ ಹಾಗೂ ಪ್ರೇರಣಾದಾಯಕ. ಶತಮಾನದ ಇತಿಹಾಸ ಇರುವಂತಹ ಈ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಓದಿ ಇವತ್ತಿನ ದಿವಸ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ ಅನ್ನೋದು ನಮ್ಮ ಈ ಶಾಲೆಗೂ ಕೂಡ ಒಂದು ಹೆಮ್ಮೆಯ ವಿಷಯ, ಜೊತೆಗೆ ನಮ್ಮ ಕಾರ್ಕಳಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯ. ಮಹಿಳೆ ಅಡಿಗೆ ಮನೆಗೆ ಸೀಮಿತ ಅನ್ನೋ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಮ್ಮ ವಿಮಲಾಬಾಯಿಯವರು ಡಾಕ್ಟ್ರಾಗಿ ಒಂದು ನಮ್ಮ ಊರಿಗೆ ಹಾಗೂ ಕಾರ್ಕಳಕ್ಕೆ ಕೀರ್ತಿ ತಂದಂಥವರು. ಜೊತೆಗೆ ಅವರ ಮಗಳು ಕೂಡ ರತ್ನಪ್ರಭಾ ಅವರು ಕೂಡ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸಿದವರು. ಅವರಿಗೆ ದೇವರು ಅವರ ಕುಟುಂಬಕ್ಕೆ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೇನೆ. ಪ್ರತಿ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿ ಉನ್ನತ ಶಿಕ್ಷಣ ಪಡೆದಲ್ಲಿ ಮಕ್ಕಳು ಕೂಡ ಯಾವ ಹಂತಕ್ಕೆ ಬಂದು ತಲುಪ್ತಾರೆ ಅನ್ನೋದಕ್ಕೆ ನಮ್ಮ ರತ್ನಪ್ರಭಾ ಅವರ ಕುಟುಂಬವೇ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ವಿಮಲಾಬಾಯಿಯವರನ್ನು ಒಡನಾಟಿಗಳನ್ನು ಅವರ ಜೊತೆ ಇದ್ದವರನ್ನು ಇವತ್ತು ಅವ್ರು ಹೇಳಿದ ನೆನಪುಗಳನ್ನು ಹೇಳಿ ಕೇಳಪಟ್ಟೆ. ಆದರೆ ನನಗೆ ಅವರೊಟ್ಟಿಗೆ ರತ್ನಪ್ರಭಾ ಅವರೊಟ್ಟಿಗೆ ನಾನು ಕಳೆದ ಒಂದು 15 ದಿವಸಗಳ ಒಂದು ಸ್ವಲ್ಪ ಸಮಯವನ್ನು ಕಳೆದೆ. ಇವತ್ತು ಅವರ ಕುಟುಂಬದವರೊಟ್ಟಿಗೆ ನಾವು ಕಳೀತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆಯನ್ನು ಕೊಟ್ಟು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಯಾವತ್ತೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನನಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಡಾಕ್ಟರ್ ಕೆ ವಿಮಲಾಬಾಯಿಯವರ ಜನ್ಮಶತಮಾನೋತ್ಸವ ಪುಣ್ಯಸ್ಮರಣೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಮಸ್ತ ಗಣ್ಯರಿಗೆ ಪ್ರೀತಿಯ ಕಾಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ಡಾಕ್ಟರ್ ಕೆ ವಿಮಲಾಬಾಯಿಯವರ ಪ್ರೀತಿಯ ಮೊಮ್ಮಗಳು ಕೆ ರತ್ನಪ್ರಭಾ IAS ಇವರ ಸುಪುತ್ರಿ ನಿಹಾರಿಕಾ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ನಿಹಾರಿಕಾ ಇವರು ವೇದಿಕೆಗೆ ಆಗಮಿಸಿ ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಸುಮಾ ಕೇಶವ್ ಇವರಿಗೆ, ಶ್ರೀಯುತ ಅಶೋಕ್ ಅಡ್ಯಂತಾಯ ಇವರಿಗೆ, ಡಾಕ್ಟರ್ ಕೆ ಸುರೇಶ್ ಕುಡ್ವಾ ಇವರಿಗೆ, ಡಾಕ್ಟರ್ ಸುಧಾಕರ್ ಶೆಟ್ಟಿ ಇವರಿಗೆ, ಶ್ರೀ ಯೋಗೀಶ್ ಹೆಗ್ಡೆ ಇವರಿಗೆ, ಈ ಪ್ರೀತಿಪೂರ್ವಕ ನೆನಪಿನ ಕಾಣಿಕೆಗಳು. ಇದರೊಂದಿಗೆ ಶ್ರೀಮತಿ ಕೆ ರತ್ನಪ್ರಭಾ IAS ಇವರು ತಮ್ಮ ಬದುಕಿನ ಸುಂದರ ಕ್ಷಣಗಳನ್ನು ಮೆಲುಕು ಹಾಕಿದಂತಹ ಕಿರುಹೊತ್ತಗೆಯನ್ನು ಬರೆದಿದ್ದಾರೆ. ಅ ಕ್ರೋನಿಕಲ್ ಆಫ್ ಅನೈಸಿಸ್ ಸಾಬ್ ಅನ್ನುವಂತಹ ಈ ಹೊತ್ತಗೆಯನ್ನು ಡಾಕ್ಟರ್
ಕೆ ವಿಮಲಾಬಾಯಿಯವರ ಸಹೋದರನ ಸುಪುತ್ರರಾಗಿರುವಂತಹ ಪ್ರತಾಪ್ ಕಾಮತ್, ನವೀನ್ ರಾವ್, MR ರಾವ್, ಪದ್ಮನಾಭರಾವ್ ದಯವಿಟ್ಟು ವೇದಿಕೆಗೆ ಪದ್ಮನಾಭ ರಾವ್ ಇವರ ಮಕ್ಕಳಾಗಿರುವಂತಹ ಪ್ರತಾಪ್ ಕಾಮತ್, ನವೀನ್ ರಾವ್, MR ರಾವ್. ಓಕೆ, ಶ್ರೀಯುತ ನವೀನ್ ರಾವ್ ಹಾಗೂ MR ರಾವ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವಿಮಲಾಬಾಯಿಯವರ ಸಹೋದರರಾದ ಪ್ರತಾಪ್ ಹಾಗೂ ಪದ್ಮನಾಭ ರಾವ್, ಪ್ರತಾಪ್ ಹಾಗೂ ನವೀನ್ ರಾವ್ ಇವರ ಮಕ್ಕಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರತ್ನಪ್ರಭಾ ಇವರು ಬರೆದಿರುವಂತಹ ಅ ಕ್ರೋನಿಕಲ್ ಆಫ್ ಆನ್ ಏಸಿಸಾಪ್ ಎನ್ನುವಂತಹ ಅವರ ಬದುಕಿನ ಪಯಣವನ್ನು ಪರಿಚಯಿಸುವಂತಹ ಪುಸ್ತಕಗಳನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಂತಿಮದಲ್ಲಿ ಧನ್ಯವಾದ ಸಮರ್ಪಣೆ. ಡಾಕ್ಟರ್ ಕೆ ವಿಮಲಾಬಾಯಿಯವರ ಕಿರಿಯ ಸಹೋದರಿ ಮುಕ್ತಾ ನಾಗವರ್ಮರವರ ಸುಪುತ್ರರಾಗಿರುವಂತಹ ಶ್ರೀಯುತ ಎಂ ಗುಣಶೀಲ ಇವರಿಂದ. Good evening all. We have been all privileged to attend and grace this occasion of 100th birthday celebration of our what some of us call Atte, some of us call Dodama, some of us call Chikama, some of us call Aunt, and some of us call Mom. Our Dodama, Vimalabai, Dr. Vimalabai, and most of our family members are here because of simple reason that she has touched all our lives, some of us in a big way, some of us in a small way, but she has definitely touched all our lives, especially the family photos which you have seen. Not just the memories, but she has made a lot of difference to our lives. And some of us owe our entire being here to her, and especially my family. So we are all grateful to her and grateful to Amma-akka, whom we call Ratnapaba, for enabling us to attend this event. To all the guests in the dais and the guests in the audience, first of all, I thank Srimati Suma Keshav, who presided over this function today and spent a valuable time and to be part of this event. I thank you, ma'am. Thanks a lot. I also thank Mr. Ashok Adantaya, President Alumni Association, Board High School, Karkala. Thank you, sir, for gracing this occasion. I also thank Sri Sudhakar Shetty, President, Dhanasudha Educational Institution, Karkala, who also gave us a very inspiring speech, and it's very happy to note that such wonderful students are coming out of our town, Karkala, whom we have, we are all part of this soil, and we have gone out, and such wonderful students are coming out, and we bless them all, and we wish them all the best. And we also thank Mr. Sri Yogi Shegade, Director, NITEC Campus, for gracing this occasion, and also Dr. Katil Suresh Kudwa, President IMA Karnataka State Branch, for his inspiring speech, and Dr. Sachidanand Prabhu, Medical Director, NITE, I think he's not come today. And last but not the least, all the family members who have traveled from far and wide and to grace this occasion, and all the esteemed guests who have valued our invitation and come over and spent a valuable time with us, and also making this function a grand success. We thank you, and we also thank the owner of this Katil International, Mr. Yogesh Katil, and his staff for wonderful arrangement. And we also thank the press and the media who have covered this event. We also thank the sound and other arrangement, the organizers of that sound systems. And last but not the least, we thank all of you for gracing this occasion and patiently. Oh, sorry. I'm very sorry. We also thank Sangeeta Kullal,
who's a lecturer by profession for conducting this program. I'm very sorry, madam. We thank you very much as an MC and doing a wonderful job. We thank you very much and thank you one and all. Thanks, Sabha. Sangeeta has done a wonderful job. I think all of you agree that she has done a great job and made this whole event very successful, lively. I would like to thank her on behalf of everybody. Sangeeta on behalf of everybody. I'd also like to thank Ramchandar, who has coordinated this entire program. Request Ram. ನಾನು ಅವ್ರಿಗೆ ಆ್ಯಕ್ಚುಲಿ ನೋಡಿಲ್ಲ, ಫೋನಲ್ಲೇ ಎಲ್ಲ ಇಂಪಾರ್ಟೆಂಟ್ ವಂಡರ್ ಆಫ್ ಟೆಕ್ನಾಲಜಿ. We also thank Rohit Shetty, but he is not here. We'll hand over his memento later for arranging this whole hall and making us stay comfortable. Thanks to all the relatives who have come all the way. And I think Gunashila forgot to say that he was born in Hyderabad. I think, yeah, that's what. That was the connection. So everybody has some connection or the other. And thank all the relatives from Mangalore especially who are, despite the age, have come here. Thanks a lot. And also Vasant Papa.